ಕಾಲಗಳು ಕಠಿಣವಾಗಿ ಬದಲಾಗುತ್ತಿರುವುದರಿಂದ ಪಾಪಗಳ ಹೆಚ್ಚಳವು ವೇಗವೂ ಕೂಡ ಹೆಚ್ಚಿಕೊಳ್ಳುತ್ತಿದೆ. ಇಂತಹ ಹೋರಾಟಗಳಲ್ಲಿ ಸೋತು ಹೋಗುವವರು ಕೆಲವರು, ಬಿದ್ದು ಹೋಗುವವರು ಇನ್ನು ಕೆಲವರು. ಪಾಪವು ತನ್ನ ಕ್ರೂರ ಕರವನ್ನು ಜಾತಿ, ಜನ, ಮತ ಭೇದವಿಲ್ಲದೆ ಎಲ್ಲರ ಮೇಲೂ ತನ್ನ ಕರಗಳನ್ನು ನೀಡಿ ಅವರನ್ನು ನಾಶಗೊಳಿಸುತ್ತದೆ. ಪಾಪವಿಲ್ಲದ ಜೀವನ ಇಲ್ಲ ಎಂಬ ಈ ದಿನಗಳಲ್ಲಿ ಅದು ಸಾಧ್ಯವೆನ್ನುತ್ತದೆ ಈ ಪುಸ್ತಕ. ಆಳುವ ಪಾಪಗಳು, ಅದನ್ನು ಜಯಿಸುವ ವಿಧಗಳು. ಸಹೋದರ ವಿನ್ಸೆಂಟ್ ಸೆಲ್ವಕುಮಾರ್ ರವರಿಗೆ ದೇವರು ನೀಡಿದ ಆಲೋಚನೆ ಮತ್ತು ಸಣ್ಣ ಅನುಭವದ ಒಂದು ಕಣವೇ ಈ ಚಿಕ್ಕ ಪುಸ್ತಕ. ಈ ಪುಸ್ತಕವನ್ನು ಆನ್ಲೈನ್ನಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್ ಮೂಲಕ ಪಡೆಯಬಹುದು. ಇನ್ನಷ್ಟು ವಿವರಗಳಿಗೆ 9731172297 ಎಂಬ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ಒಂದು ಹೊಸ ಕಾರ್ಯಕ್ರಮದ ಮೂಲಕವಾಗಿ ನಾನು ನಿಮ್ಮನ್ನ ಭೇಟಿ ಮಾಡುವುದರಲ್ಲಿ ಕ್ರಿಸ್ತನಲ್ಲಿ ಬಹಳ ಸಂತೋಷ ಪಡ್ತೀನಿ. ಕರ್ತನ ವಾಕ್ಯವನ್ನ ಮುಂದಿಟ್ಟು ನಾವು ಒಬ್ಬರನ್ನೊಬ್ಬರು ಸಂಧಿಸಿಕೊಳ್ಳುವಂಥದ್ದು, ಕರ್ತನ ವಾಕ್ಯವನ್ನ ತೆಗೆದು ಆಳವಾಗಿ ಧ್ಯಾನ ಮಾಡುವಂಥದ್ದು ನಮಗೆ ಬಹಳ ಉತ್ಸಾಹವಾದ ಒಂದು ಅನುಭವ. ಇದು ಒಂದು ಉತ್ಸಾಹದ ಅನುಭವ ಮಾತ್ರವಲ್ಲ, ಕರ್ತನ ವಾಕ್ಯವನ್ನ ನಾವು ಆಳವಾಗಿ ಧ್ಯಾನ ಮಾಡುವಾಗ ಅದು ನಮ್ಮ ಆತ್ಮಿಕ ಜೀವಿತದಲ್ಲಿ ನಮ್ಮ ಆತ್ಮವನ್ನು ಒಂದು ಉನ್ನತವಾದ ಶಕ್ತಿಯನ್ನು ಉಂಟು ಮಾಡುತ್ತದೆ. ನಂಬಿಕೆಯಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ಪಡೆಯುವಂತೆ ಮಾಡುತ್ತದೆ. ವಾಕ್ಯವನ್ನು ಓದುತ್ತಾ ಓದುತ್ತಾ ಧ್ಯಾನ ಮಾಡುತ್ತಾ ಮಾಡುತ್ತಾ ಅದು ನಮ್ಮ ಶ್ವಾಸದೊಂದಿಗೆ ಅದು ಬೆರೆಯುವಂಥದ್ದಾಗಿರುತ್ತದೆ. ಆಗ ಆತ್ಮಿಕ ಜೀವನದಲ್ಲಿ ಬೆಳೆಯಬೇಕು ಎಂಬುದಾಗಿ ಹೇಳುವುದಾದರೆ ಅದರಲ್ಲಿ ಕರ್ತನು ನಮಗಿಟ್ಟಿರುವಂತಹ ಬಹಳ ಮುಖ್ಯವಾಗಿರುವಂತಹ ಒಂದು ಕಾರ್ಯ ಆತನ ವಾಕ್ಯ. ಅವರ ವಾಕ್ಯ ಆಹಾರಕ್ಕೆ ಸಮವಾಗಿದೆ. ವಾಕ್ಯವನ್ನು ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ಉಪಯೋಗ ಮಾಡುತ್ತೇವೆ ಎಂಬುದಾಗಿ ನೋಡುವುದಾದರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ವಾಕ್ಯವನ್ನು ಓದಬೇಕು ಎಂಬುದಾಗಿ ಓದುವವರಾಗಿರ್ತಾರೆ. ಕೆಲವರು ಆತುರದಿಂದ ಆಫೀಸ್ಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ಬಾಗಿಲಲ್ಲಿ ಅಂಟಿಸಿರುವಂತಹ ವಾಕ್ಯವನ್ನಾಗಲಿ ಕ್ಯಾಲೆಂಡರ್ನಲ್ಲಿ ಪ್ರಿಂಟ್ ಮಾಡಿರುವ ವಾಕ್ಯವನ್ನಾಗಲಿ ನೋಡಿ ಹೋಗ್ತಾರಷ್ಟೇ. ಆ ರೀತಿ ನೋಡಿ ಹೋಗುವುದರಿಂದ ನಮ್ಮ ಆತ್ಮೀಕ ಜೀವನದಲ್ಲಿ ಒಂದು ಬಲವು ಉಂಟಾಗುವುದೇ ಇಲ್ಲ. ಹಸಿದಿರುವಂತ ಒಬ್ಬ ವ್ಯಕ್ತಿ ಆಹಾರವನ್ನ ಕಣ್ಣಿಂದ ನೋಡೋದ್ರೆ ಹೆಂಗಿರುತ್ತೆ? ಹೋಗುವ ಮಾರ್ಗದಲ್ಲಿ ಅಲ್ಲಿ ಇಡಲ್ಪಟ್ಟಿರುವಂತಹ ಚಿಕ್ಕ ಹೋಟೆಲ್ಗಳು, ಅಲ್ಲಿರುವಂತಹ ಬೇಕರೀಸ್, ಅದರಲ್ಲಿರುವಂತಹ ಆಹಾರವನ್ನು ಸುಮ್ಮನೆ ನೋಡ್ಬಿಟ್ಟು ಹೋದ್ರೆ ಅದೆಲ್ಲ ಆಹಾರ ಆಗುತ್ತಾ? ಆ ರೀತಿಯೇ ಕರ್ತನ ವಾಕ್ಯವು ಬರೀ ಓದುವುದರಿಂದ ಮಾತ್ರವಲ್ಲ, ಸುಮ್ಮನೆ ಹೋಗುವ ದಾರಿಯಲ್ಲಿ ಅದನ್ನ ಏನೋ ಒಂದು ಗುರುತಿಗೋಸ್ಕರವಾಗಿ ನೋಡಿ ಹೋಗುವುದು ಮಾತ್ರ ಅಲ್ಲ, ಅದನ್ನ ಕುಳಿತು ನಿಧಾನಿಸಿ ಆಳವಾಗಿ ಓದ್ ನೋಡಬೇಕು. ಅದರಲ್ಲಿ ಏನು ಬರೆದಿದೆ, ಕರ್ತನ ವಾಕ್ಯದ ಮೂಲಕವಾಗಿ ನಮಗೆ ಯಾವ ವಾಕ್ಯವನ್ನ ಇಟ್ಟಿದ್ದಾರೆ, ನಮಗೆ ಯಾವ ಆಲೋಚನೆ ಇಟ್ಟಿದ್ದಾರೆ ಎನ್ನುವುದನ್ನ ನಾವು ಸ್ಪಷ್ಟವಾಗಿ ಅರಿಯಬೇಕು. ನಾವು ಇವತ್ತಿನ ದಿವಸ ನಮ್ಮ ಧ್ಯಾನಕ್ಕೋಸ್ಕರವಾಗಿ ಸತ್ಯವೇದದಿಂದ ಒಂದು ಬಹು ಮುಖ್ಯವಾಗಿರುವ ವಾಕ್ಯವನ್ನ ತೆಗೆದು ಧ್ಯಾನ ಮಾಡಲಿದ್ದೇವೆ. ಆ ಒಂದು ವಾಕ್ಯ ಎಲ್ಲಿದೆ ಎಂಬುದಾಗಿ ಕೇಳುವುದಾದರೆ ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಇದೆ. ಯೆಶಾಯ ನಿಮಗೆ ಗೊತ್ತು, ಬಹಳ ಪ್ರಬಲವಾಗಿರುವ ಒಬ್ಬ ಪ್ರವಾದಿ. ಯೆಶಾಯನೇ ಎಲ್ಲರಿಗೆ ಬಹಳ ಪ್ರಿಯವಾಗಿರುವಂತಹ ಪ್ರವಾದಿ. ಯಾಕೆ ಹೇಳಿ? ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿಯೇ ಬಹಳ ವಾಗ್ದಾನಗಳು ಇರುವಂತದ್ದಾಗಿದೆ. ವಾಗ್ದಾನವನ್ನ ಗೀಟು ಹಾಕಿ ಓದುವವರು ಬಿಡದೆ ತಪ್ಪದೆ ಓದುವಂತಹ ಪ್ರವಾದಿ ಯೆಶಾಯ. ಆದರೆ ಇವತ್ತು ನಾವು ನೋಡುವಂಥದ್ದು ಬರೀ ವಾಗ್ದಾನವನ್ನು ಮಾತ್ರವಲ್ಲ, ಆ ವಾಗ್ದಾನವನ್ನು ಹೊಂದಿಕೊಳ್ಳುವುದಕ್ಕೆ ನಾವೇನು ಮಾಡಬೇಕು ಎನ್ನುವಂತಹ ಆಲೋಚನೆಯನ್ನ ಯೆಶಾಯ ನಮಗೆ ತಿಳಿಸಿದ್ದಾರೆ. ಬನ್ನಿ ಆ ವಾಕ್ಯವನ್ನ ಓದಿ ನೋಡೋಣ. ಒಂದು ಕಾರ್ಯ, ಒಂದು ವಾಕ್ಯವನ್ನು ನಾನು ಹೇಳಿದ್ರೆ ನೀವು ಬೈಬಲ್ ತೆಗೆದು ನೀವು ಆ ವಾಕ್ಯವನ್ನ ನನ್ನೊಂದಿಗೆ ಸೇರಿ ಓದಿ ನೋಡಬೇಕು. ಕಾರಣವೇನಂತ ಕೇಳೋದಾದರೆ, ನಾನು ಹೇಳುವಾಗಲೇ ನೀವು ಅದನ್ನು ಓದುವುದಾದರೆ ಕರ್ತರು ನಿಮ್ಮ ಜೊತೆಯಲ್ಲಿ ನಾನು ಹೇಳುವುದಕ್ಕಿಂತಲೂ ಮೇಲಧಿಕವಾಗಿರುವ ಕೆಲವೊಂದು ಕಾರ್ಯವನ್ನ ನಿಮ್ಮ ಮನದಲ್ಲಿ, ನಿಮ್ಮ ಆತ್ಮದಲ್ಲಿ ಕಲಿಸಿಕೊಡುತ್ತಲೇ ಇರ್ತಾರೆ. ಯಾಕೆಂದ್ರೆ ದೇವರಾತ್ಮನು ನಿಮ್ಮಲ್ಲಿ ಇರುವವರು, ನಾನು ಹೇಳ್ತೀನಿ ಅದನ್ನಿಟ್ಟು ನೀವು ದೇವರಾತ್ಮನು ನಿಮಗೆ ಇನ್ನೂ ಅನೇಕ ಕಾರ್ಯವನ್ನು ಮನದಲ್ಲಾಗ್ತಾರೆ. ಆದ್ದರಿಂದಲೇ ಬೈಬಲ್ ಇಲ್ಲದೆ ಈ ಒಂದು ಕಾರ್ಯಕ್ರಮವನ್ನ ನೋಡಬಾರದು. ವಾಕ್ಯವನ್ನ ಹೇಳುವಾಗ ನೀವು ಸೇರಿ ಓದ್ ನೋಡ್ಬೇಕು, ಸರಿನಾ? ಮಕ್ಕಳಿದ್ರು ಕೂಡ
ಮಕ್ಕಳ ಕೈಯಲ್ಲೂ ಕೂಡ ಬೈಬಲ್ ಇಟ್ಕೊಂಡಿರಬೇಕು. ಎಲ್ಲರೂ ಕೂಡ ಓದಿ ನೋಡಬೇಕು. ಆಗ ಮಾತ್ರ ವಾಕ್ಯದ ಒಂದು ಪರಿಪೂರ್ಣ ಅರ್ಥವನ್ನು ಗ್ರಹಿಸಲು ಸಾಧ್ಯ. ಸರಿ, ಈಗ ವಾಕ್ಯವನ್ನು ಓದಲು ಕೇಳೋಣ. ಯೆಶಾಯ 55ನೇ ಅಧ್ಯಾಯ 3ನೇ ವಾಕ್ಯ. ಅದರಲ್ಲಿ ದೇವರು ಹೇಳುತ್ತಾರೆ, ಕಿವಿಯನ್ನು ಇತ್ತ ತಿರುಗಿಸಿರಿ, ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ. ಬರಬೇಕಾದ್ರೆ ಸುಮ್ಮನೆ ಬರಬೇಡಿ. ನನ್ನ ಬಳಿ ಒಂದು ವಾಕ್ಯವನ್ನು ಕೇಳುವ ಹಾಗೆ ಕಿವಿಯನ್ನ ಇತ್ತ ತಿರುಗಿಸಿರಿ. ನಿಮ್ಮ ಕಿವಿಯನ್ನ ತಿರುಗಿಸಿ ಅಂದ್ರೆ ಅರ್ಥ ಏನು ಗೊತ್ತಾ? ಕೆಲವೊಮ್ಮೆ ನೋಡಿ, ಯಾರಾದರೂ ಮಾತಾಡುವಂತಹ ಮಾತುಗಳು ಬಹಳ ಒಂದು ಮೆಲ್ಲನೆಯ ಶಬ್ದದಲ್ಲಿ ಇರುವುದಾದರೆ ಕಿವಿಯನ್ನ ನಾವು ಈ ಕಡೆ ಕೊಟ್ಟು ಕೇಳ್ತೀವಿ. ಏನ್ ಹೇಳಿದ್ರಿ ಅಂತ ಕೇಳ್ತೀವಿ. ಆ ರೀತಿ ಕರ್ತನೆ ಹೇಳುತ್ತಾರೆ, ನನ್ನ ವಾಕ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕೆಂದರೆ ನಿನ್ನ ಕಿವಿಯನ್ನ ಇತ್ತ ತಿರುಗಿಸಿ ಗಮನವಾಗಿ ನನ್ನ ಬಳಿ ಬರಬೇಕು. ಯಾಕೆಂದ್ರೆ ಸುಮ್ಮನೆ ಹೋಗೋ ರೀತಿಯಲ್ಲಿ ನನ್ನ ವಾಕ್ಯ ಪ್ರಕಟವಾಗಲ್ಲ. ಆ ವಾಕ್ಯವನ್ನು ಕೇಳಬೇಕಂದ್ರೆ ಗಮನವಿಟ್ಟು ಪರಿಪೂರ್ಣವಾಗಿ ಕೇಳಬೇಕು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಕಿವಿಯನ್ನ ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿ ಕೇಳಿರಿ. ಆ ರೀತಿ ಆಲಿಸಿದರೆ ಬದುಕಿ ಬಾಳುವಿರಿ. ಯಾಕೆ ಕಿವಿಯನ್ನು ಇತ್ತ ತಿರುಗಿಸಿ ಬನ್ನಿ ಅಂತ ಹೇಳ್ತಾರೆ ಅಂದ್ರೆ, ಅವರು ನಮ್ಮ ಬಳಿ ಏನೋ ಹೇಳಲಿದ್ದಾರೆ, ಅದನ್ನ ಕಿವಿಗೊಟ್ಟು ಕೇಳಿರಿ. ಕೇಳಿದರೆ ನೀವು ಬಾಳುವಿರಿ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ಇದರಲ್ಲಿ 2 ಆಶೀರ್ವಾದವನ್ನು ಅವರು ಹೇಳುತ್ತಾರೆ. ವಾಕ್ಯದ ಮುಖಾಂತರವಾಗಿ ಆಶೀರ್ವಾದ. ಯಾವ ಆಶೀರ್ವಾದ ಅಂತ ಕೇಳಿದ್ರೆ, ಆತ್ಮ ಬದುಕುವುದು, ಆತ್ಮ ಆರೋಗ್ಯವಾಗಿರುವುದು, ಆತ್ಮ ಜೀವಂತವಾಗಿರುವುದು. ಆತ್ಮ ಅಂದ್ರೆ ಏನ್ ಗೊತ್ತಾ ನಿಮಗೆ? ನಮ್ಮ ಮನಸ್ಸು ಹೃದಯಗಳನ್ನ ನಿಯಂತ್ರಿಸುವಂತಹ ನಮ್ಮ 3ನೆಯ ವ್ಯಕ್ತಿತ್ವವೇ ಆತ್ಮ. ಈ ಒಂದು ಆತ್ಮ ಏನು ಮಾಡುತ್ತದೆ ಅಂದ್ರೆ, ನಮ್ಮ ಹೃದಯವನ್ನು, ನಮ್ಮ ಭಾವನೆಗಳನ್ನು, ನೆನಪುಗಳನ್ನು, ಮನಸ್ಥಿತಿಯನ್ನು ಕಾಪಾಡುವಂತ ಒಂದು ಕಾರ್ಯ. ನಾವು ಆಗಾಗ ನೋಡಿ ಮೂಡ್ ಆಫ್ ಆಗುತ್ತೆ, ಸಂತೋಷವಿಲ್ಲದೆ ಆಗುತ್ತದೆ, ಏನೂ ಸಮಸ್ಯೆ ಇರಲ್ಲ, ಆದ್ರೆ ಏನೋ ಆದಂತಿರ್ತೀವಿ. ಏನ್ ನೋಡಿದ್ರು ಕೋಪ, ಏನ್ ನೋಡಿದ್ರು ಒಂಥರ ಹಾಗೆತನ, ತಟ್ಟನೆ ಕೋಪಗೊಳ್ಳುವುದು, ಈ ರೀತಿ ಅನುಭವಗಳಲ್ಲಿ ಆದು ಬರ್ತೀವಿ. ಕೇಳಿದ್ರು ಹೇಳ್ತೀವಿ, ಮೂಡ್ ಸರಿಯಿಲ್ಲ ನನಗೆ. ಸತ್ಯವೇದ ಹೇಳುತ್ತದೆ, ಒಬ್ಬ ಮನುಷ್ಯನ ಆತ್ಮ ಆರೋಗ್ಯವಾಗಿರುವುದಾದರೆ ಅವನ ಪೂರ್ಣ ಶರೀರ ಆರೋಗ್ಯವಾಗಿರುವುದು. ಏಕೆಂದರೆ ಭಾವನೆಗಳೇ ಒಬ್ಬ ಮನುಷ್ಯನ ನಡೆಸುವಂಥದ್ದು. ಬೇಡದಿರುವ ಭಾವನೆಗಳಿಗೆ ನಾವು ಸ್ಥಳ ಕೊಟ್ಟು ನಮ್ಮ ಆತ್ಮ ಕಸವಾಗುವುದಾದರೆ, ಕುಗ್ಗಿದ ಮನಸ್ಸನ್ನ, ಆತ್ಮವನ್ನು ನಾವು ಸಹಿಸಲಾಗುವುದಿಲ್ಲ. ಮನಮುರುವಿಕೆ ಉಂಟಾಗುವುದಾದರೆ ಅದು ಯಾತರಿಂದಲೂ ಗುಣವಾಗುವುದಿಲ್ಲ. ದೇವರು ಹೇಳುತ್ತಾರೆ, ನಿಮ್ಮ ಆತ್ಮ ಬದುಕುವುದು. ನಿಮ್ಮ ಆತ್ಮ ಶಾರ್ಪ್ ಆಗಿದ್ದರೆ ನಿಮ್ಮ ಜೀವನ ಸಂತೋಷವಾಗಿರುವುದು. ಆತ್ಮ ಸಂತೋಷವಾಗಿದ್ದರೆ ನಿಮ್ಮ ಜೀವನ ಪೂರ್ತಿ ಇಂಪಾಗಿರುವುದು. ಒಬ್ಬ ಮನುಷ್ಯನ ಮನಸ್ಥಿತಿ ಹೇಗಿರುವುದು ಅದಕ್ಕೆ ತಕ್ಕ ರೀತಿಯೇ. ನಾವು ಹಲವು ಬಾರಿ ನೋಡುತ್ತೇವೆ, ದೊಡ್ಡ ಶ್ರೀಮಂತರು, ಸೆಲೆಬ್ರಿಟೀಸ್ ಅಂತ ಹೇಳ್ತೀವಲ್ವಾ, ಹಲವು ಪ್ರಬಲವಾದವರು ಕೂಡ ಮನಸ್ಥಿತಿಯಿಂದ ಅವರು ಬಾಧೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಬಡತನದಲ್ಲಿ ಅಥವಾ ನಮ್ಮ ಹಾಗೆ ಮದುವೆ ಇರುವವರು ಅವರನ್ನು ನೋಡುವಾಗ ನಾವೇನೆಂಬುದಾಗಿ ಭಾವಿಸ್ತೀವಂದ್ರೆ, ಅವರಿಗೇನು ಕಾರ್ ಇದೆ, ಬಂಗ್ಲಾ ಇದೆ, ಸೌಲಭ್ಯ ಇದೆ, ಎಲ್ಲ ವಿಧವಾಗಿರುವ ಆಸ್ತಿ ಎಲ್ಲ ಇದೆ. ಆದರೆ ದಿಢೀರೆಂಬುದಾಗಿ ನೋಡಿ ಅವರು ಮುರಿದ ಮನಸ್ಸುಳ್ಳವರಾಗಿ ಸೂಸೈಡ್ ಮಾಡ್ಕೊಂತಾರೆ ತಕ್ಷಣ. ಹಲವರ ಜೀವಿತ ಆ ರೀತಿ ಮಾರ್ಪಟ್ಟಿದೆ. ಕೆಲವರು ಹೋಗಿ ಮನಸ್ಥಿತಿ ಅಥವಾ ಮನೋತಜ್ಞರ ಬಳಿ ಟ್ರೀಟ್ಮೆಂಟ್ ತಗೊಂತಾ ಇರ್ತಾರೆ. ಹಾಗಾದ್ರೆ ಒಬ್ಬ ಮನುಷ್ಯನನ್ನ ಸಂತೋಷ ಪಡುವಂಥದ್ದು ಹಣ ಮಾತ್ರ ಅಲ್ಲ, ಮನುಷ್ಯರು ಮಾತ್ರವಲ್ಲ, ಒಂದು ಹೊಗಳಿಕೆ ಮಾತ್ರ ಅಲ್ಲ, ಆ ಮನುಷ್ಯನ ಆತ್ಮ ಆರೋಗ್ಯವಾಗಿರಬೇಕು. ಆರೋಗ್ಯವಾಗಿಲ್ಲದಿದ್ದರೆ ಮನಮುರುವಿಕೆ ಉಂಟಾಗುವುದಾದರೆ, ಮನಮುರುವಿಕೆಯಿಂದ ಹೃದಯವು ಸೋತು ಹೋದರೆ ಯಾರಿಂದ ಸಹಿಸಲಾಗುವುದು ಎಂಬುದಾಗಿ ಕರ್ತನ ಸತ್ಯವೇದ ಒಂದು ಪ್ರಶ್ನೆಯನ್ನು ಕೇಳುತ್ತದೆ. ಹಾಗಾದರೆ ದೇವರು ಹೇಳುತ್ತಾರೆ, ನಿಮಗೆ 2 ಆಶೀರ್ವಾದವನ್ನು ಕೊಡುತ್ತೇನೆ. ಏನು ಆಶೀರ್ವಾದ ಎಂಬುದಾಗಿ ನೋಡುವುದಾದರೆ, ನಿಮ್ಮ ಆತ್ಮ ಆರೋಗ್ಯವಾಗಿರುವುದು, ಅದು ಬದುಕುವುದು, ಅದು ಸಾಯುವುದಿಲ್ಲ. ಒಬ್ಬ ಮನುಷ್ಯನ ಮನಸ್ಸು ಸತ್ತರೆ ಮುಗೀತು. ಅದರ ನಂತರ ಅವನ ಇದ್ರೂ ಕೂಡ ಯಾವ ಪ್ರಯೋಜನವಿಲ್ಲ, ಒಂದು ಕೋಮಾ ಸ್ಥಿತಿಗೆ ಹೋದಂತೆ ಇರ್ತಾನೆ. ಆದ್ದರಿಂದ ಸತ್ಯವೇದ ಹೇಳುತ್ತದೆ, ನಿಮ್ಮ ಆತ್ಮ ಸಂತೋಷವಾಗಿರುವುದು, ಬದುಕುವುದು, ಮನರಮ್ಯವಾಗಿರುವುದು, ಸಂತೋಷವಾಗಿರುವುದು. ಅನಂತರ ಹೇಳ್ತಾರೆ, ದಾವೀದನಿಗೆ ನಾನು ಕೊಟ್ಟಂತಹ ನಿಶ್ಚಯವಾದಂತಹ ಕೃಪೆಗಳನ್ನ ನಿಮಗೆ ನಿತ್ಯ ಒಡಂಬಡಿಕೆಯಾಗಿ ಕೊಡುತ್ತೇನೆ. ದಾವೀದನು ಕರ್ತನ ಹೃದಯಕ್ಕೆ ಹತ್ತಿರವಾದವನು. ಅವರ ಬಳಿಯಲ್ಲಿ ಏನೇನೋ ಚಿಕ್ಕ ಚಿಕ್ಕ ಕೊರತೆಗಳಿದ್ರೂ ಕೂಡ, ನಾವು ಬೆಟ್ಟು ಮಾಡಿ ತೋರಿಸುವ ಹಾಗೆ ಹಲವು ಬಲಹೀನತೆಗಳು ಇದ್ದರೂ ಕೂಡ, ಆದರೆ ದಾವೀದನು ಕರ್ತನಿಗೆ ಬಹಳ ಹತ್ತಿರವಾದವನು. ಆದ್ದರಿಂದಲೇ ಕರ್ತನು ದಾವೀದನಿಗೆ ತನ್ನ ಸ್ನೇಹಿತನು ಅಂತ ಕರೀತಾರೆ. ಆ ರೀತಿ ಒಂದು ಸ್ಥಿತಿಯಲ್ಲಿ
ಸ್ನೇಹಿತನ ಹಾಗೆ ಅವರೊಂದಿಗೆ ಪಳಗಿದವರು. ಒಂದು ಕಪಟವಿಲ್ಲದ ಹೃದಯವುಳ್ಳವನಾಗಿ ದೇವರಿಗೆ ಸ್ತೋತ್ರ ಮಾಡಿ ದೇವರ ಮಹತ್ವಗಳನ್ನ ಆಶ್ಚರ್ಯವಾಗಿ ಹಾಡಿದಂತಹ ಒಬ್ಬ ದೈವ ಮನುಷ್ಯ. ಆದ್ದರಿಂದ ಕರ್ತನು ಏನು ಮಾಡಿದರೆಂದರೆ ಅವನಿಗೆ ಹಲವು ವಾಗ್ದಾನಗಳನ್ನು, ಹಲವು ಕೃಪೆಗಳನ್ನು ಕೊಟ್ಟಿದ್ದರು. ಅವರು ಹೇಳ್ತಾರೆ, ಅವನಿಗೆ ಕೊಟ್ಟಂತಹ ಕೃಪೆಯನ್ನ ನಾನು ನಿನಗೆ ನಿತ್ಯ ಒಡಂಬಡಿಕೆಯಾಗಿ ಕೊಡುತ್ತೇನೆ, ನಿತ್ಯ ಕೃಪೆಯಾಗಿ ಕೊಡುತ್ತೇನೆ. ಕೆಲವೊಂದು ಕೃಪೆಗಳನ್ನು ನೋಡಿ, ಕೆಲವೊಂದು ಕೃಪೆಗಳಲ್ಲಿ ಎರಡು ವಿಧಾನ ಇದೆ. ಕೃಪೆ ಅಂದ್ರೆ ನಿಮಗೆ ಗೊತ್ತಲ್ವಾ? ಕರ್ತನ ಒಂದು ದಯೆ. ಆ ಒಂದು ದಯೆಯಲ್ಲಿ, ಕರ್ತನ ಕೃಪೆಯಲ್ಲಿ ಎರಡು ವಿಧವಾಗಿರುವ ಕಾರ್ಯವಿದೆ. ಏನು ಎಂಬುದಾಗಿ ಕೇಳುವುದಾದರೆ, ಒಂದು, ನಮಗೆ ಒಂದು ಕಡಿಮೆ ಅವಧಿಯಲ್ಲಿ ಅಥವಾ ನಮ್ಮ ಜೀವನದ ಅವಧಿಯಲ್ಲಿ ಉಪಯೋಗವಾಗುವಂತಹ ಕೃಪೆಗಳು. ಇನ್ನು ಕೆಲವೊಂದು ಕೃಪೆಗಳು ನಿತ್ಯವಾಗಿ, ನಿತ್ಯ ಒಡಂಬಡಿಕೆ ಎಂಬುದಾಗಿ ಏನಂತ ಕೇಳುವುದಾದರೆ, ಆ ಒಂದು ಕೃಪೆ ನಿಮ್ಮನ್ನ ದಾಟಿ ನಿಮ್ಮ ಮಕ್ಕಳ ಬಳಿಯಲ್ಲಿಯೂ ಮಕ್ಕಳವರೆಗೂ ಅದು ಮುಂದುವರಿಯುತ್ತಾ ಬರುವುದು, ಹಲವು ತಲೆಮಾರುಗಳನ್ನು ದಾಟಿ ಬರುವುದು. ಆದ್ದರಿಂದಲೇ ಅದಕ್ಕೆ ನಿತ್ಯ ಒಡಂಬಡಿಕೆ ಎಂಬುದಾಗಿ ಕರ್ತನು ಹೇಳಿದ್ದಾರೆ. ಹಾಗಾದರೆ ಇದನ್ನಿಟ್ಟು ನಾವು ನೋಡಬೇಕಾದರೆ ದೇವರು ನಮಗೆ ಹೇಳ್ತಾರೆ, ನಾನು ನಿನಗೆ ದಾವೀದನಿಗೆ ಅನುಗ್ರಹಿಸಿದಂತಹ ನಿಶ್ಚಯವಾದ ಕೃಪೆಗಳನ್ನು ನಿಮಗೆ ನಿತ್ಯ ಒಡಂಬಡಿಕೆಯಾಗಿ ಕೊಡುತ್ತೇನೆ. ಅವರಿಗೆ ನಿಶ್ಚಯ ಒಡಂಬಡಿಕೆಯಂತೆ, ನಿಶ್ಚಯ ಕೃಪೆಯಂತೆ ಅವರು ಕೊಟ್ಟರು. ಅದನ್ನು ನಿಮಗೂ ನನಗೂ ನಿತ್ಯ ಕೃಪೆಯಂತೆ ಕೊಡಲಿದ್ದಾರಂತೆ. ಹಾಗಾದ್ರೆ ನೋಡಿ ಎಷ್ಟು ವಿಶೇಷ ಎಂಬುದಾಗಿ. ನಮ್ಮನ್ನು ದಾಟಿ, ನಮ್ಮ ತಲೆಮಾರುಗಳನ್ನು ದಾಟಿ ಆ ಕೃಪೆ ನಿತ್ಯ ಕಾಲಕ್ಕೂ ಮುಂದುವರಿಯುವಂತಹ ಕೃಪೆ. ಆದರೆ ಇದಕ್ಕೆ ನೀವೇನ್ ಮಾಡಬೇಕು ಅಂತ ಸತ್ಯವೇದ ಹೇಳುತ್ತದೆ ಅಂದರೆ, ನಿಮ್ಮ ಕಿವಿಯನ್ನ ದೇವರ ಕಡೆ ತಿರುಗಿಸಬೇಕು. ಆ ಕಿವಿಯನ್ನ ಬಹಳ ಶಾರ್ಪ್ ಮಾಡಿ ಗಮನಿಸುವ ಹಾಗೆ ಕರ್ತನ ಬಳಿಯಲ್ಲಿ ನೀವು ಹೋಗಬೇಕು. ಯಾವಾಗಲೂ ದಿನವೂ ಗಮನವಾಗಿ ದೇವರ ಬಳಿಯಲ್ಲಿ ಅವರ ವಾಕ್ಯಕ್ಕೋಸ್ಕರವ ಕಾದಿರಬೇಕು. ಅನಂತರ ಹೇಳ್ತಾರೆ, ನಾನು ಮಾತಾಡ್ತೀನಿ ಕೇಳಿರಿ, ಅಥವಾ ನನ್ನ ಬಳಿ ಮಾತಾಡಿ ಎಂಬುದಾಗಿ ಹೇಳಿ ಒಂದು ವಿಜ್ಞಾಪನೆಯನ್ನ ಇಡಿ, ಕೇಳಿರಿ, ಆಗ ನಿಮ್ಮ ಆತ್ಮ ಬದುಕುವುದು. ಹಾಗಾದರೆ ಕಿವಿಗಳನ್ನು ಶಾರ್ಪ್ ಮಾಡಬೇಕು, ದೇವರ ಬಳಿ ಹೋಗಬೇಕು, ದೇವರ ಬಳಿಯಲ್ಲಿ ಕೇಳಬೇಕು. ಈ ಮೂರು ಕಾರ್ಯಗಳನ್ನು ಮಾಡುವುದಾದರೆ, ಜೀವನದಲ್ಲಿ ರೆಗ್ಯುಲರ್ ಆಗಿ ಮಾಡುವುದಾದರೆ, ಎರಡು ದೊಡ್ಡ ಆಶೀರ್ವಾದವನ್ನ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಹಾಗಾದ್ರೆ ಅದನ್ನೇ ಅವರು ಹೇಳ್ತಾರೆ. ಒಂದು, ನಿನ್ನ ಆತ್ಮ ಬದುಕುವುದು. ಎರಡನೇದಾಗಿ, ದಾವೀದನಿಗೆ ಕೊಟ್ಟಂತಹ ಕೃಪಾವರಗಳನ್ನು ನಿತ್ಯ ಒಡಂಬಡಿಕೆಯಂತೆ ನಿಮಗೂ ನಿಮ್ಮ ಮಕ್ಕಳಿಗೂ ಬರುವಂತಹ ಸಂತತಿಗೂ ನಾನು ಏರ್ಪಡಿಸುವೆನೆಂಬುದಾಗಿ ಕರ್ತನು ವಾಗ್ದಾನ ಮಾಡಿದ್ದಾರೆ. ಈಗ ಮುಂದಿನ ಕಾರ್ಯವನ್ನ ನೋಡಿ, ಕರ್ತನ ಸತ್ಯವೇದ. ಹಾಗಾದ್ರೆ ಇದರಿಂದ ಏನು ಹೇಳ್ತದೆ ಅಂದರೆ, ಕರ್ತನು ಮಾತಾಡುವುದನ್ನ ಕೇಳಬೇಕು. ಯಾವ ರೀತಿ? ಶಾರ್ಪ್ ಆಗಿ ಕೇಳಬೇಕು. ಅವ್ರು ಹೇಳ್ತಾರೆ ನೋಡಿ, ಯೆಶಾಯ 42ನೇ ಅಧ್ಯಾಯ 18ನೇ ವಾಕ್ಯ. ಅದರಲ್ಲಿ ಬಹಳ ಮುಖ್ಯವಾದ, ಆಶ್ಚರ್ಯವಾದ, ಒಂದು ವ್ಯತ್ಯಾಸವಾದ ಒಂದು ವಾಕ್ಯ ಅಲ್ಲೇ ಇದೆ. ಅದರಲ್ಲಿ ಇವ್ರು ಏನು ಹೇಳ್ತಾರೆ ಅಂದರೆ, ಕಿವುಡರೆ. ಆದರೆ ಅವನು ಯಾರು? ಅವನೊಬ್ಬ ಕಿವುಡರೆ ಕೇಳಿರಿ. ಕಿವುಡ ಯಾವ ರೀತಿ ಕೇಳಲು ಸಾಧ್ಯ? ಅನಂತರ ಹೇಳ್ತಾರೆ, ಕುರುಡರೆ ನಿಮ್ಮ ಕಣ್ಣಿಟ್ಟು ನೋಡಿರಿ ಎಂಬುದಾಗಿ ಹೇಳ್ತಾರೆ. ಕಿವುಡನಿಗೆ ಕೇಳಕ್ಕಾಗಲ್ಲ. ಕಿವುಡನ್ನ ಕರೆದು ಕೇಳ್ತಾರೆ, ನೀನು ಕೇಳು. ಕುರುಡನ ನೋಡಿ ಹೇಳ್ತಾರೆ, ನೀನು ಕಣ್ಣಿಟ್ಟು ನೋಡು, ನನ್ನನ್ನ ನೋಡು ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ವಾಕ್ಯ ಬಹಳ ವ್ಯತ್ಯಾಸವಾಗಿದೆ. ದೇವರೇ ಅವನು ಕಿವುಡನೆ. ಯಾವ ರೀತಿ ಕೇಳ್ತಾನೆ? ಒಬ್ಬ ಕಿವುಡನಿಗೆ ಕೇಳಪ್ಪ ಅಂತ ಹೇಳಿದ್ರೆ ಅದು ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ಕುರುಡರನ್ನ ನೋಡಿ, ಎಲ್ಲರೂ ನೋಡಿ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ? ಕರ್ತನು ಮಾತಾಡುವ ಹಲವು ಕಾರ್ಯಗಳು ನಮಗೆ ವ್ಯತ್ಯಾಸವಾಗೇ ಇರುವುದು. ಆದರೆ ಗಮನಿಸಿ ನೋಡುವುದಾದರೆ ಮಾತ್ರವೇ ಅವರು ಏನು ಹೇಳಲು ಬರುತ್ತಾರೆ ಎನ್ನುವುದು ಅರ್ಥವಾಗುತ್ತದೆ. ಇದನ್ನು ಎರಡು ವಿಧವಾಗಿ ನಾವು ಗ್ರಹಿಸಬಹುದು. ಒಂದು, ಏನಂತ ಕೇಳುವುದಾದರೆ, ಕಿವುಡರು ತಮ್ಮ ಕಿವಿಯನ್ನ ಅವರು ತಿರುಗಿಸಿ ಕರ್ತನ ವಾಕ್ಯವನ್ನು ಕೇಳಲು ಮುಂದಾಗಬೇಕಾದರೆ ಅವರ ಕಿವಿಗಳು ತೆರೆಯಲ್ಪಡುವುದು. ಕುರುಡರು ಕರ್ತನ ಕಡೆಗೆ ನೋಡಬೇಕಾದರೆ ತಮ್ಮ ಕಣ್ಗಳನ್ನು ತಿರುಗಿಸುವಾಗ ಅವರಿಗೆ ಕಣ್ಣಿನ ದೃಷ್ಟಿ ಸ್ಪಷ್ಟವಾಗುವುದು. ಆದ್ರಿಂದ ಹೇಳ್ತಾರೆ, ನೀವು ನೋಡುವ ಹಾಗೆ ನನ್ನ ಕಡೆ ನೋಡಿರಿ. ನೋಡುವ ಹಾಗೆ ಕಣ್ಣಿಡುವುದಾದರೆ ಕಣ್ಣು ತೆರೆಯಲ್ಪಡುವುದು. ಕೇಳುವ ಹಾಗೆ ಕಿವಿಯನ್ನ ಚಾಚಿದರೆ ಕಿವಿ ಕೇಳಿಸುವುದು. ಯಾರಿಗೆ? ಕಿವುಡರಿಗೂ ಕುರುಡರಿಗೂ. ಇವರು ಈ ವಾಕ್ಯದಲ್ಲಿ ಹೇಳಬೇಕಾದ್ರೆ ಏನ್ ಹೇಳ್ತಾರೆ ಅಂತ ನೋಡೋದಾದರೆ, ಯಾರನ್ನು ಕಿವುಡರು ಅಂತ ಹೇಳ್ತಾರೆ? ಯಾರನ್ನು ಕುರುಡರು. ಈ ಕುರುಡರು ಯಾರು ಎಂಬುದಾಗಿ ನೋಡುವುದಾದರೆ, ಯಾರನ್ನು ಕುರುಡ ಎಂಬುದಾಗಿ ಹೇಳ್ತಾರೆ ಅಂದ್ರೆ, ಆ ರೀತಿ ನೋಡುವುದಾದರೆ ಇದು ಶಾರೀರಿಕವಾಗಿರುವಂತಹ ಕಿವುಡುತನ ಅಲ್ಲ, ಶಾರೀರಿಕವಾದಂತಹ ಕುರುಡುತನವಲ್ಲ. ಅವರೇನ್ ಹೇಳ್ತಾರೆ ಅಂದ್ರೆ, ಮುಂದಿನ ವಾಕ್ಯವನ್ನ ಗಮನಿಸಿ. 19ನೇ ವಾಕ್ಯ, ಯೆಶಾಯ 42ನೇ ಅಧ್ಯಾಯ 19ನೇ ವಾಕ್ಯ. ಅದರವರು ಹೇಳ್ತಾರೆ,
ನನ್ನ ಸೇವಕನ ಹೊರತು, ಸೇವಕ ಎಂಬುದಾಗಿ ಹೇಳುವುದಾದರೆ ಕೆಲಸ ಮಾಡುವವನು ಅಥವಾ ಶಿಷ್ಯನು ಎಂಬುದಾಗಿ ಅರ್ಥ. ನನ್ನ ಸೇವಕನ ಹೊರತು ಯಾರು ಕುರುಡರು? ನನ್ನ ಕೆಲಸದವನಲ್ಲದೆ ಕುರುಡ ಯಾರ್ರೀ? ನಾನು ಕಳುಹಿಸುವ ದೂತನಂತೆ ಯಾರು ಕಿವುಡರು? ಒಂದು ಕಾರ್ಯವನ್ನ ಮಾಡಿ ಬಾ ಅಥವಾ ಹೇಳಿ ಬಾ ಎಂಬುದಾಗಿ ಕಳಿಸ್ತೀನಲ್ವಾ ದೂತ. ಈಗ ಕರ್ತನು ತನ್ನ ಸೇವಕರನ್ನ ದೂತರಂತೆ ಉಪಯೋಗಿಸುತ್ತಾರೆ. ದೂತರು ಎಂಬುದಾಗಿ ಹೇಳಿದ ಕೂಡಲೇ ನೀವು ಆಕಾಶದಿಂದ ರೆಕ್ಕೆ ಇಟ್ಟುಕೊಂಡು ನೀಲವಾಗಿರುವ ಅಂಗಿಯಿಂದ ಇಳಿತಾರಲ್ಲ, ಅವ್ರನ್ನ ಹೇಳಬಾರದು. ಒಂದು ಸಂದೇಶವನ್ನು ತೆಗೆದುಕೊಂಡು ಹೋಗುವರೆಲ್ಲರೂ ದೂತರೇ. ಹಾಗಾದರೆ ಇಲ್ಲಿ ಹೇಳುವವರು ಮನುಷ್ಯರನ್ನ. ನಾನು ಒಂದು ಮಾತನ್ನು ಕೊಟ್ಟು ಈ ಜನಾಂಗದವರ ಬಳಿ ಮಾತಾಡು, ಜನಗಳ ಬಳಿ ಕೊಡು ಎಂಬುದಾಗಿ ಕಳುಹಿಸುವ ದೂತ ಇದನ್ನು ನೋಡಿ ಅವನನ್ನಲ್ಲದೆ ಕಿವುಡ ಯಾರು? ಅವ್ರು ಹೇಳ್ತಾರೆ, ಕೇಳಿದ್ರು ಕೇಳಿದಿದ್ರು ಅರ್ಧಂಬರ್ಧ ಅವನಾಗಿ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ತೆಗೆದುಕೊಂಡು ಹೋಗಿ ಜನಗಳ ಬಳಿ ಹೇಳ್ತಾನಲ್ಲ, ಆ ಕಿವುಡ. ನಾವೊಂದು ಹೇಳಿದ್ರೆ ಅವನಿಗೆ ಬೇರೆ ತರ ಕೇಳಿಸುತ್ತೆ, ಅಥವಾ ತಾನಾಗಿ ಒಂದು ಅರ್ಥವನ್ನ ಮಾಡಿಕೊಂಡು ಸರಿ ಎಂಬುದಾಗಿ ಹೇಳಿ ಕಾರ್ಯವನ್ನ ಅವನು ತಲೆ ಕೆಳಗೆ ಮಾಡಬರ್ತಾನೆ. ಹಾಗಾದರೆ ನನ್ನ ದೂತನಲ್ಲದೆ ಕುರುಡನು ಯಾರು? ನನ್ನ ಭಕ್ತನ ಹಾಗೆ ಯಾರು ಕುರುಡರು? ನನ್ನ ಬಳಿ ಒಳ್ಳೆ ಉತ್ತಮನಾಗಿರ್ತಾರೆ, ಆ ಕುರುಡನು ಯಾರು ಅಂತ ಕೇಳ್ತಾರೆ. ಯೆಹೋವನ ಸೇವಕನ ಪ್ರಕಾರ ಅಂಧಕರು ಯಾರು? ಅಂಧಕನು ಎಂದರು ಕುರುಡನು ಎಂಬುದಾಗಿ ಅರ್ಥ. ಕರ್ತನ ಸೇವಕನಲ್ಲದೆ ಕುರುಡನು ಯಾರು? ಹಾಗಾದರೆ ಒಬ್ಬ ಶಿಷ್ಯನು, ಕರ್ತನ ಸೇವಕನು, ಕರ್ತನ ಮಾತನ್ನು ತೆಗೆದುಕೊಂಡು ಹೇಳುವಂತಹ ದೂತನು, ಕರ್ತನ ಸೇವಕನು, ಇವರೆಲ್ಲರೂ ಕೂಡ ಕಿವುಡರಂತೆ ಕುರುಡರಂತೆ ಇದ್ದಾರೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಹೇಳಲು ಬರುವಾಗ ಇದು ಶಾರೀರಿಕವಾಗಿರುವ ಕಿವುಡುತನವನ್ನಾಗಲಿ ಮಾಂಸಿಕವಾದ ಒಂದು ಕುರುಡುತನವನ್ನಾಗಲಿ ಹೇಳಲಿಲ್ಲ. ಹಾಗಾದರೆ ಯಾವುದನ್ನ ಕಿವುಡುತನ ಅಂತ ಹೇಳ್ತಾ ಇದ್ದಾರೆ, ಯಾವುದನ್ನ ಕುರುಡುತನ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ 20ನೇ ವಾಕ್ಯ ಹೇಳುತ್ತೆ ನೋಡಿ, ನೀನು ಬಹು ವಿಷಯಗಳನ್ನ ಕಂಡಿದ್ದರು ನಿನಗೆ ಗಮನವಿಲ್ಲ. ನೀನು ನೋಡ್ತಾ ಇದೀಯಾ ಆದರೆ ಗಮನಿಸುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇವನ ಕಿವಿ ತೆರೆದಿದ್ದರೂ ಕೇಳನು. ಕುಳಿತು ಕೇಳ್ತಾ ಇಲ್ಲ, ಕೇಳುವ ಕಾರ್ಯವನ್ನ ಅರ್ಥ ಮಾಡ್ಕೊತಾ ಇಲ್ಲ. ಇದುವೇ ನಮಗಿವತ್ತಿರುವಂತಹ ಸಮಸ್ಯೆ. ನಾವು ಹಲವು ಕಾರ್ಯಗಳಲ್ಲಿ ಎಲ್ಲಿ ತಪ್ಪು ಮಾಡುತ್ತಿದ್ದೇವೆ ಎಂದರೆ, ನಾವಾಗಿ ಒಂದು ಸ್ವಂತ ಅಭಿಪ್ರಾಯವನ್ನಿಟ್ಟುಕೊಂಡು ಒಂದು ವಾಕ್ಯವನ್ನ ಓದಿ ನೋಡಿದ ಕೂಡಲೇ ಓ ಇದೇ ಅಲ್ವಾ, ನಮಗಿದು ಗೊತ್ತಲ್ವಾ, ಆ ರೀತಿಯಾಗಿ ಒಂದು ಸ್ಥಿತಿಯಲ್ಲಿ ನೀವು ಬರುವಾಗ ನಿಮ್ಮಿಂದ ಮುಂದಿನ ಹಂತದ ಒಳಗೆ ಹೋಗಕ್ಕಾಗದೆ ಹೋಗುತ್ತದೆ. ಆದ್ದರಿಂದ ಏನ್ ಮಾಡ್ತೀವಂದ್ರೆ ಗಮನಿಸದೆ ಹೋಗುತ್ತೇವೆ. ಒಂದು ಕಾರ್ಯವನ್ನ ಮತ್ತೆ ಮತ್ತೆ ನೋಡಲು ಮುಂದಾಗಬೇಕಾದ್ರೆ ಅದು ನಮ್ಮ ಮನದಿಂದ ತಪ್ಪಿ ಹೋಗುತ್ತದೆ, ನಮ್ಮ ಕಿವಿಗಳಿಂದ ತಪ್ಪಿ ಹೋಗುತ್ತದೆ. ನಾನಿರುವಂತಹ ನನ್ನ ಮನೆಯ ಪಕ್ಕದಲ್ಲಿ ರೈಲ್ವೆ ಹಳಿಗಳು ಉಂಟು. ನನ್ನ ಮನೆಯ ಪಕ್ಕದಲ್ಲಿಯೇ ರೈಲ್ವೆ ಹಳಿಗಳು ಉಂಟು. ಹಾಗಾದ್ರೆ ಆ ರೈಲ್ವೆ ಹಳಿಗಳು ಆರಂಭದಲ್ಲಿ ಮನೆಗೆ ನಾವು ವಾಸಕ್ಕೆ ಎಂಬುದಾಗಿ ಅಲ್ಲಿ ಹೋದಾಗ, ನಾವು ಸ್ವಂತ ಮನೆಯನ್ನು ಕಟ್ಟಿ ನನ್ನ ತಂದೆಯ ಕಾಲಘಟ್ಟದಲ್ಲಿ ಆ ಮನೆಗೆ ಗೃಹ ಪ್ರವೇಶವಾಗಿ ನಾವು ಹೋದಾಗ ಟ್ರೈನ್ ಓಡುವಂತಹ ಆ ಶಬ್ದ ಅದು ಬಂದು ರಾತ್ರಿಯಲ್ಲಿ ಕೇಳಿಸುವುದು, ಮುಂಜಾನೆ ಕೇಳಿಸುವುದು, ಮಧ್ಯರಾತ್ರಿ ಕೇಳಿಸುವುದು, ಹಗಲಲ್ಲಿ ಕೇಳಿಸುವುದು, ನಿದ್ರೆ ಬರ್ತಾ ಇರಲಿಲ್ಲ. ಆ ಶಬ್ದ ಕಿವಿಯಲ್ಲಿ ಕೇಳಿಸ್ತಾನೆ ಇತ್ತು. ಆದರೆ ಸ್ವಲ್ಪ ದಿನ ಮಾತ್ರ ಅಷ್ಟೇ. ಈಗ ನಾವಲ್ಲಿ ಹೋದರೂ ಕೂಡ ಒಂದು ಟ್ರೈನ್ ಹೋಗುವ ಶಬ್ದ ಬಂದರೂ ಕೂಡ ಅದು ನಮ್ಮ ಕಿವಿಯಲ್ಲಿಯೂ ಕೇಳಿಸುವುದಿಲ್ಲ, ಮನದಲ್ಲಿಯೂ ಉಳಿಯುವುದಿಲ್ಲ. ಯಾರಾದರೂ ಬಂದು 3:15ಗೆ ಟ್ರೈನ್ ಹೋಯ್ತಾ ಅಂತ ಕೇಳಿದ್ರೆ ಇಲ್ವಲ್ಲ, ಗೊತ್ತಿಲ್ವಲ್ಲ ಎಂಬುದಾಗಿ ಹೇಳುವಂತೆ ಆಗುವುದು. ಇದು ಯಾಕೆ ಎಂಬುದಾಗಿ ಹೇಳುವುದಾದರೆ, ಆಗಾಗ ನೋಡುತ್ತೇವೆ, ಆಗಾಗ ಕೇಳುತ್ತೇವೆ ಅಲ್ವಾ, ಅದು ನಮ್ಮ ಕಿವಿಗಳಲ್ಲಿ ಒಳಗೋಗದೆ ನೆನಪಿನಲ್ಲಿ ಉಳಿಯದೆ ಹಾಗೆ ಮಂದವಾಗುತ್ತದೆ. ಅದೇ ರೀತಿಯೇ ದೇವರ ಸೇವಕರು ವಾಕ್ಯವನ್ನು ಓದುವುದರಿಂದಲೋ ಹಲವು ಬಾರಿ ಅದರ ಕುರಿತಾಗಿ ಮಾತಾಡುವುದರಿಂದಲೋ ಅವರು ವಾಕ್ಯದಲ್ಲಿ ಆಳವಾಗಿ ಪ್ರವೇಶ ಮಾಡುವುದಿಲ್ಲ. ಒಂದು ವಾಕ್ಯವನ್ನು ಓದಿದ ಕೂಡಲೇ ಇದೇ ಅಲ್ವಾ, ಇದುವೇ ಅದರ ಅರ್ಥ ಎಂಬುದಾಗಿ ಹೇಳಿ ಹಾಗೆ ಸ್ಕಿಪ್ ಅಪ್ ಮಾಡಿ ಮುಂದೆ ಹೋಗ್ತಾರೆ. ಆದರೆ ಸತ್ಯವೇದ ಹೇಳುತ್ತದೆ, ಕರ್ತನ ಬಳಿಯಲ್ಲಿ ಕಿವಿಯನ್ನ ತಿರುಗಿಸಿ ಕೇಳಬೇಕಾದ್ರೆ ನೀವು ಆಗಾಗ ಓದಿದಂತಹ ವಾಕ್ಯದಲ್ಲಿ ಕೂಡ ದಿನನಿತ್ಯ ನಿಮಗೆ ಒಂದು ಸಂದೇಶವಿರುವುದು. ಅದು ಪ್ರತಿ ದಿನವೂ ಹೊಸ ಹೊಸ ಸಂದೇಶವಾಗಿರುವುದು. ಅದುವೇ ಬಹಳ ಆಶ್ಚರ್ಯ. ನೀವು ಬೇರೆ ಪುಸ್ತಕಕ್ಕೂ ಸತ್ಯವೇದಕ್ಕೂ ಒಂದು ವ್ಯತ್ಯಾಸವನ್ನು ನೋಡಬೇಕಾದ್ರೆ ಇದೇ ದೊಡ್ಡ ವ್ಯತ್ಯಾಸ. ಇವತ್ತು ಓದಿದಂತಹ ವಾಕ್ಯ ನಾಳೆ ಓದಿದ್ರೆ ಬೇರೆ ಒಂದು ಅರ್ಥವನ್ನ ನಮಗೆ ತೋರಿಸುತ್ತದೆ. ಇವತ್ತು ಓದಿದಂತಹ ಒಂದು ಸಂಭವ ಸತ್ಯವೇದದಲ್ಲಿ ನಾಳೆ ನೀವು ಓದಬೇಕಾದ್ರೆ ಅದು ಬೇರೆ ಒಂದು ಅರ್ಥವನ್ನ ನಮಗೆ ತೋರಿಸುವಂತದ್ದಾಗಿರುತ್ತದೆ. ದಿನನಿತ್ಯವೂ ಕರ್ತನ ವಾಕ್ಯ ಹೊಸದಾಗಿರುತ್ತದೆ. ಆದ್ದರಿಂದ ಯಾವುದು ತಡೆಯಾಗಿದೆ ಎಂದು ಕೇಳುವುದಾದರೆ, ಕರ್ತನ ವಾಕ್ಯವನ್ನ ನೋಡಿದರು, ಕರ್ತನ ವಾಕ್ಯವನ್ನು ಕೇಳಿದರು, ನಾವು ಅದನ್ನ ಗಮನಿಸಿ ಕೇಳುವುದಿಲ್ಲ. ಅದಕ್ಕೆ ನಮ್ಮ ಅಭಿಪ್ರಾಯವು ಅದು ಅಡ್ಡ ಬರುವಂತದ್ದಾಗಿದೆ ಅಲ್ವಾ.
ದೇವರು ಪ್ರೀತಿ ಸ್ವರೂಪನಾಗಿದ್ದಾರೆ, ಓದಿದ್ದೇ ಅಲ್ವಾ ಇದು? ಆದಿಯಲ್ಲಿ ವಾಕ್ಯವಿತ್ತು, ಓದಿದ್ದೇ ಅಲ್ವಾ ಇದು? ನೋಡೋಣ ಎಂಬುದಾಗಿ ಮುಂದೆ ಹಾದೋಗ್ತೀವಿ. ಇಲ್ಲ ಇಲ್ಲ, ಅದೇ ವಾಕ್ಯವನ್ನು ನೀವು 100 ಬಾರಿ ಓದಿದರೂ ಕೂಡ 100 ಹೊಸ ಅರ್ಥವನ್ನು ನೀವು ಗ್ರಹಿಸುವುದಕ್ಕೆ ಸಾಧ್ಯವಾಗುವುದು. ಅದೇ ಸತ್ಯವೇದದ ದೊಡ್ಡ ರಹಸ್ಯ. ಕೆಲವು ದೇವರ ಮಕ್ಕಳು, ದೇವ ಭಕ್ತರನ್ನ ನೋಡಬೇಕಾದ್ರೆ ಸತ್ಯವೇದವನ್ನ ಗೀಟು ಹಾಕಿ ಓದಿಟ್ಟಿರ್ತಾರೆ. ಒಬ್ಬ ಸ್ನೇಹಿತನು ಎಂಬುದಾಗಿ ಹೇಳುವುದಕ್ಕಿಂತ ನಮ್ಮ ಹಿಂದಿನ ತಲೆಮಾರಿನ ಒಬ್ಬ ದೈವ ಸೇವಕರು ಹೆಚ್ಚು ಕಡಿಮೆ 100 ಬಾರಿಗಿಂತ ಅಧಿಕವಾಗಿ ಸತ್ಯವೇದವನ್ನು ಅವರು ಪರಿಪೂರ್ಣವಾಗಿ ಓದಿದ್ದಾರೆ. ನನಗೆ ತಿಳಿದಿರುವಂತಹ ಮತ್ತೊಬ್ಬ ದೈವ ಸೇವಕ 25 ಸತ್ಯವೇದಗಳು, ಒಂದಲ್ಲ ಎರಡಲ್ಲ, ಓದಿ ಗೀಟಾಕಿ ಸ್ಥಳವಿಲ್ಲದೆ ಮುಂದಿನ ಪುಸ್ತಕವನ್ನು ಪಡಿತಾ ಇದ್ರು. ಆ ಸತ್ಯವೇದವನ್ನು ತೆಗೆದು ನೋಡಿದ್ರೆ ಪಕ್ಕದಲ್ಲಿಯೇ ಚಿಕ್ಕ ಚಿಕ್ಕ ಕಲರ್ಗಳಲ್ಲಿ ಅವರು ಬರೆದಿಟ್ಟು ಗುರುತು ಮಾಡಿಟ್ಟಿರ್ತಾರೆ. ಆ ಪುಸ್ತಕ ಮುಗಿದ ಕೂಡಲೇ ಮತ್ತೊಂದು ಪುಸ್ತಕ, ಇನ್ನೊಂದು ಪುಸ್ತಕ ಎಂಬುದಾಗಿ. ಹಾಗಾದ್ರೆ 25 ಸತ್ಯವೇದವನ್ನ ಇಟ್ಟುಕೊಂಡಿರುವಂತಹ ಸೇವಕ ನಾನು ನೋಡಿದ್ದೇನೆ ನನ್ನ ಜೀವಿತದಲ್ಲಿ. ಇನ್ನೊಬ್ಬರು ಅಯ್ಯ ಈ ರೀತಿಯಾಗಿ ಹೇಳಿದ್ರು, 100 ಬಾರಿಗಿಂತ ಸತ್ಯವೇದವನ್ನು ಓದಿದ್ದೇನೆ, ನಿಮಗೆ ಈ ರೀತಿ ಬೇರೆ ಪುಸ್ತಕವನ್ನು ಓದಕ್ಕೆ ಸಾಧ್ಯನಾ? ಓದಲು ಸಾಧ್ಯವಿಲ್ಲ. ಯಾಕೆ ಅಂತ ಕೇಳುವುದಾದರೆ, ಸತ್ಯವೇದ ಮಾತ್ರವೇ ದಿನನಿತ್ಯವೂ ಪ್ರತಿ ಬಾರಿ ಓದುವಾಗಲೂ ಹೊಸ ಮರ್ಮಗಳನ್ನು, ರಹಸ್ಯಗಳನ್ನು, ಅರ್ಥಗಳನ್ನು ನಮಗೆ ಪ್ರಕಟಿಸುವಂತದ್ದಾಗಿದೆ. ಆದ್ದರಿಂದ ಸತ್ಯವೇದವನ್ನ ತೀಕ್ಷ್ಣವಾಗಿ ಓದುವುದಕ್ಕೆ ಮುಂದಾಗಬೇಕು. ಅಭಿಪ್ರಾಯವನ್ನ ಒಳಗೆ ತರಬಾರದು. ಇದು ನಮಗೆ ಗೊತ್ತಲ್ವಾ? ಎಷ್ಟು ಬಾರಿ ಮಾತಾಡಿದ್ದೇವೆ, ಎಷ್ಟು ಬಾರಿ ಓದಿದ್ದೇವೆ, ಎಷ್ಟು ಬಾರಿ ಬುದ್ಧಿ ಹೇಳಿದ್ದೇವೆ ಎಂಬುದಾಗಿ ಅಭಿಪ್ರಾಯ ಒಳಗೆ ಬರುವುದಾದರೆ ನೀವು ಆ ವಾಕ್ಯವನ್ನು ಗಮನಿಸುವುದಿಲ್ಲ. ಪ್ರತ್ಯೇಕವಾಗಿ ನೀವು ಆಗಾಗ ಅಭ್ಯಾಸ ಮಾಡಿರುವಂತಹ ಒಂದು ವಾಕ್ಯವನ್ನ ದೇವರು ಇವತ್ತು ಬೆಳಗ್ಗೆ ನಿಮಗೆ ತೋರಿಸ್ತಾರೆ ಅಂದರೆ, ನಿಮ್ಮ ಮನದಲ್ಲಿ ತರ್ತಾರೆ ಅಂತ ಹೇಳಿದ್ರೆ, ಓ ಇದೇ ಅಲ್ವಾ, ನಮಗೆ ಗೊತ್ತಿದ್ದೆ ಎಂಬುದಾಗಿ ಮುಂದೆ ಹೋಗಬಾರ್ದು. ಅದು ಮನದಲ್ಲಿ ಬಂತ ಮುಂಜಾನೆ ವೇಳೆ ನೀವು ಅದನ್ನು ಕುಳಿತು ಓದ್ ನೋಡಿ, ಖಂಡಿತವಾಗಿ ಒಂದು ಹೊಸ ಸಂದೇಶ ನಿಮಗೊಳಗಿರುವುದು. ಇದು ದೇವರೊಂದಿಗೆ ಹತ್ತಿರ ಸಂಪರ್ಕದಲ್ಲಿರುವಂತಹ ದೇವ ಜನಗಳನ್ನು ಪ್ರತಿನಿತ್ಯ ಅವರ ಅನುಭವವಾಗಿರುವಂತದ್ದಾಗಿದೆ. ಅವರ ಬಳಿ ಕೇಳಿ ನೋಡಿ, ಅವರು ನಿಮಗೆ ಅದನ್ನು ಹೇಳ್ತಾರೆ. ಅವರು ಯಾರನ್ನ ಕಿವಿಡರು ಅಂತ ಹೇಳ್ತಾರೆ ಅಂತ ನೋಡೋದಾದ್ರೆ, ನಾವು ಕೇಳುವುದನ್ನ ಗಮನಿಸಿ ಕೇಳುವುದಿಲ್ಲ. ಯಾರೋ ಮಾತಾಡ್ತಾರೆ, ಆದರೆ ಅದನ್ನು ಗಮನವಿಟ್ಟು ಕೇಳದೆ ಇರುವುದರಿಂದ ಮನದಲ್ಲಿ ಉಳಿಯುವುದಿಲ್ಲ. ಒಂದು ಕಾರ್ಯ ನಮ್ಮ ಮನದಲ್ಲಿ ಉಳಿಯಬೇಕು ಎಂದು ಹೇಳುವುದಾದರೆ, ಒಂದು ಕಾರ್ಯವನ್ನ ಕೇಳುವಾಗ ಗಮನಿಸಿ ಕೇಳಬೇಕು. ನಾನು ಸ್ಕೂಲ್ನಲ್ಲಿ ಓದಿದಂತಹ ಕಾಲಘಟ್ಟದಲ್ಲಿ ನಾನೊಬ್ಬ ಆವರೇಜ್ ವಿದ್ಯಾರ್ಥಿಗೆ ನಾನು ಮನೆಗೆ ಬಂದು ಒಂದು ದಿನ ಕೂಡ ಪುಸ್ತಕವನ್ನು ತೆಗೆದು ಓದ್ತಿರಲಿಲ್ಲ. ಮನೆಯಲ್ಲಿ ಎಷ್ಟು ಹೇಳಿದ್ರು ಪುಸ್ತಕವನ್ನು ತೆಗೆದು ಓದ್ತಾ ಇರಲಿಲ್ಲ. ಆದರೂ ಎಲ್ಲ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಡ್ತಿದ್ದೆ, ಪಾಸ್ ಮಾರ್ಕ್ ತೆಗಿತಾ ಇದ್ದೆ. ಒಂದೇ ಒಂದು ವರ್ಷ ಮಾತ್ರ ಪ್ರೀ ಯೂನಿವರ್ಸಿಟಿಯಲ್ಲಿ ಮಾತ್ರ ಒಂದು ವರ್ಷ ಫೇಲ್ ಆದೆ. ಅದು ಬಿಟ್ಟರೆ ಯಾವ ವರ್ಷ ನಾನು ಫೇಲ್ ಆಗಿಲ್ಲ. ಬಹಳ ಮಾರ್ಕ್ ಅದಕ್ಕೋಸ್ಕರವಾಗಿ ಸ್ಕೋರ್ ಮಾಡ್ತಿರಲಿಲ್ಲ. ನಾನು ಬರೆಯುವುದೆಲ್ಲವೂ ಕೂಡ ಕ್ಲಾಸ್ನಲ್ಲಿ ಒಂದು ಅರ್ಧ ಗಂಟೆ ಕೇಳ್ತೀವಿ ನೋಡಿ, ಆ ಕೇಳುವುದನ್ನಿಟ್ಟು ನಾನು ಆ ಪರೀಕ್ಷೆಯನ್ನು ಬರಿತಾ ಇದ್ದೆ. ಅಷ್ಟು ಮಾತ್ರವಲ್ಲ, ಅವತ್ತು ಕೇಳಿದಂತಹ ಹಲವು ಕಾರ್ಯಗಳು, ಹಲವು ಕ್ರಿಯೆಗಳು, ಲೆಕ್ಕದಲ್ಲಿರುವಂತಹ ಹಲವು ಫಾರ್ಮುಲಾಗಳು ಇವತ್ತು ನೀವು ಕೇಳಿದ್ರು ಕೂಡ ನನ್ನಿಂದ ಅದನ್ನು ಹೇಳಲು ಸಾಧ್ಯ. ಕಾರಣ ಏನು ಅಂತ ಕೇಳೋದಾದರೆ, ಕೇಳಬೇಕಾದ್ರೆ ಗಮನವಿಟ್ಟು ಕೇಳಬೇಕು. ನಾನು ಯೋಚನೆ ಮಾಡಿ ನೋಡ್ತಾ ಇದ್ದೆ, ಒಂದು ವೇಳೆ ನಾವು ಚೆನ್ನಾಗಿ ಓದಿದ್ರೆ ಇನ್ನೂ ಎಷ್ಟೊಂದು ಸ್ಕೋರ್ ಮಾಡ್ಬೋದಿತ್ತಲ್ಲ ಎಂಬುದಾಗಿ ಅಂದ್ಕೊಂಡೆ. ಕೇಳುವಾಗ ಸ್ಪಷ್ಟವಾಗಿ ಕೇಳಿಸಿಕೊಳ್ಳಬೇಕು. ಕೇಳುವುದಾದರೆ ನಮ್ಮ ಮನದಲ್ಲಿ ಅದು ಹಾಗೆ ದೃಢವಾಗಿ ಅದು ನಿಲ್ಲುವಂಥದ್ದಾಗಿರುವುದು. ಆದ್ದರಿಂದಲೇ ದೇವರು ಹೇಳುತ್ತಾರೆ, ಕೇಳ್ತೀರಾ, ಎಷ್ಟೊಂದು ಸಂದೇಶ ಕೇಳ್ತೀರಾ, ಎಷ್ಟೊಂದು ಯೂಟ್ಯೂಬ್ ನೋಡ್ತೀವಿ, ಎಷ್ಟೊಂದು ಬೋಧಕರು ಒಳ್ಳೊಳ್ಳೆ ಸಂದೇಶವನ್ನು ಕೊಡುತ್ತಾರೆ, ಎಷ್ಟೊಂದು ಒಳ್ಳೊಳ್ಳೆ ಪುಸ್ತಕಗಳು ಇವೆ, ಓದುತ್ತೇವೆ, ಕೇಳ್ತೀವಿ, ನೋಡ್ತೀವಿ, ಆದರೆ ಅದು ಮನದಲ್ಲಿ ಉಳಿಯುವುದಿಲ್ಲ. ಅದು ಮರೆತು ಹೋಗುತ್ತದೆ. ಒಂದ್ ಕಡೆ ಕೇಳ್ತಾನೆ ಇರ್ತೀವಿ, ಮತ್ತೊಂದು ಕಡೆ ನಮ್ಮ ಮನಸ್ಸು ಬೇರೆ ಕಡೆ ಆಲೋಚನೆ ಮಾಡುತ್ತಾ ಇರುತ್ತದೆ. ಹಾಗಾದ್ರೆ ದೇವರು ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ, ಕೇಳುವುದರಲ್ಲಿ ಗಮನವಿಟ್ಟು ಕೇಳಿರಿ. ಗಮನಿಸಿ ಕೇಳುವುದೇ ಬಹಳ ಮುಖ್ಯ. ಅದರಲ್ಲಿ ಕರ್ತನು ಮಾತಾಡುವ ಮಾತಲ್ಲಿ, ಈಗ ನಾನು ಮಾತಾಡೋದು ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಬೇರೆ ಕಡೆ ಏನೋ ಕೆಲಸ ಮಾಡ್ತಾ ಕಿವಿಯಲ್ಲಿ ಕೇಳಿಸ್ಕೊಂತ ಇರ್ಬೋದು. ಆದರೆ ದೇವರು ಮಾತಾಡುವಾಗ ನೀವು ಆ ವಾಕ್ಯದಲ್ಲಿ ಗಮನ ಇಡಬೇಕು, ದೇವರ ಮೇಲೂ ಗಮನ ಇಡಬೇಕು. ಒಂದು ಬೈಬಲ್ ಓದಬೇಕಾದ್ರೆ ಸತ್ಯವೇದದ ಮೇಲೆ ಗಮನ ಇಟ್ಟಿರಬೇಕು. ಅದು ಪರಿಪೂರ್ಣವಾಗಿ ಆಳವಾಗಿ ಸಂಶೋಧಿಸಲ್ಪಡಬೇಕು. ಯೆಶಾಯ 28ನೇ ಅಧ್ಯಾಯ 23ನೇ ವಾಕ್ಯ ಇದನ್ನೇ ನಮಗೆ ಹೇಳುವಂತದ್ದಾಗಿದೆ. ಕಿವಿಗೊಟ್ಟು ನನ್ನ ಶಬ್ದವನ್ನ ಕೇಳಿರಿ, ನಾನು ಹೇಳುವುದನ್ನು ಗಮನಿಸಿ ಕೇಳಿರಿ ಎನ್ನುತ್ತಾರೆ. ಕರ್ತನು ಮಾತಾಡುವಂತಹ ಆ ಶಬ್ದವನ್ನು ಕೇಳಬೇಕಾದ್ರೆ ಗಮನಿಸಿ ಕೇಳಬೇಕು. ಆ ಗಮನ ಎನ್ನುವಂಥದ್ದೇ ಬಹಳ ಮುಖ್ಯ. ಇದು ಯಾಕೆ ಎಂಬುದಾಗಿ ನೋಡುವುದಾದರೆ, ನಾನು ಮಾತಾಡುವ ಮಾತಲ್ಲಿ ಹಲವು ಮಾತುಗಳು ಬೇಡದಿರುವಂತಹ ಮಾತಿರಬಹುದು. ನಾನು ಮಾತಾಡುವುದರಲ್ಲಿ ಎಲ್ಲವನ್ನ ಸ್ವೀಕರಿಸುವಂತೆ ಇರುವಂತದ್ದಾಗಿರುವುದಿಲ್ಲ. ಕೆಲವು ಮಾತು ಅಧಿಕ ಪ್ರಸಂಗವಾಗಿರುವುದು, ಕೆಲವೊಂದು ಮಾತುಗಳು ಕಡಿಮೆಯಾಗಿರುವುದು.
ಆದರೆ ಕರ್ತನು ಮಾತಾಡುವ ಮಾತಲ್ಲಿ ಪ್ರತಿ ಅಕ್ಷರಕ್ಕೂ, ಅಕ್ಷರದ ರೂಪಕ್ಕೂ ಒಂದೊಂದು ಅರ್ಥ ಉಂಟು. ವಾಕ್ಯ ಹೇಳುತ್ತದೆ ಅಲ್ವಾ, ಕರ್ತನ ಪದದಲ್ಲಿ, ವಾಕ್ಯದಲ್ಲಿ ಒಂದು ಅಕ್ಷರ ಆದರೂ, ಅಕ್ಷರದ ಗೊಡುಸಾದರೂ ಅದು ನಾಶವಾಗುವುದಿಲ್ಲ. ಒಂದು ವೇಳೆ ಆಕಾಶವಾಗಲಿ ಭೂಮಿಯಾಗಲಿ ಅದು ನಾಶವಾಗುವುದು. ಹಾಗಾದರೆ ಕರ್ತನ ಮಾತಲ್ಲಿ ಒಂದೊಂದು ಅಕ್ಷರವು ಬಹಳ ಬೆಲೆ ಉಳ್ಳದ್ದು. ಪ್ರತಿ ಅಕ್ಷರದ ರೂಪ, ಈಗ ಗುಡಿಸಿರುತ್ತೆ, ಒಂದು ಕೊಂಬಿರುತ್ತೆ, ಆ ಕೊಂಬು ಕೂಡ ಬಹಳ ಬೆಲೆ ಕಟ್ಟಲಾಗದಿರುವಂಥದ್ದು. ಆದ್ದರಿಂದ ನಾವೇನ್ ಮಾಡ್ತೀವಿ ಅಂದರೆ ಕರ್ತನ ವಾಕ್ಯವನ್ನು ಅಕ್ಷರ ಸಮೇತವಾಗಿ ಓದುತ್ತೇವೆ. ನಿಧಾನವಾಗಿ ಓದಬೇಕು, ಗಮನದಿಂದ ಓದಬೇಕು. ಆಗ ಕರ್ತನು ಹೇಳುತ್ತಾರೆ, ಕಿವಿಗೊಟ್ಟು ನನ್ನ ಮಾತನ್ನ ಲಾಲಿಸಿರಿ. ಶಬ್ದವನ್ನ ಸುಮ್ಮನೆ ಕೇಳುವುದು ಬೇಡ, ಕಿವಿಗೊಟ್ಟು ಕೇಳುವುದು ಬೇರೆ. ನಾನು ಹೇಳುವುದನ್ನ ಗಮನಿಸಿ ಕೇಳಿರಿ, ಗಮನವಾಗಿ ಕೇಳಿರಿ, ಏನ್ ಹೇಳ್ತಾರೆ ಎಂಬುದಾಗಿ, ಅದರ ಅರ್ಥವಾದರೂ ಏನು, ಅವರ ಮಾತನಾಡಬೇಕಾದ್ರೆ ಅವರ ಮನಸ್ಥಿತಿ ಏನು, ಯಾವುದನ್ನ ಕೇಂದ್ರವಾಗಿ ಮಾತಾಡ್ತಾ ಇದ್ದಾರೆ, ಅದನ್ನ ಗಮನಿಸಿ ಕೇಳಿರಿ. ಗಮನಿಸಿ ಕೇಳದೆ ಇರುವವರಿಗೆ, ನಾವು ಸುಮ್ಮನೆ ಹಂಗೆ ಬಂದು ವಾಡಿಕೆಯ ಪ್ರಕಾರ ಗಮನವಿಲ್ಲದೆ ಕೇಳುವವರಿಗೆ ಕರ್ತನ ಮಾತು ಬರೀ ಶಬ್ದವಾಗಿಯೇ ಇರುವುದು. ಒಂದು ಶಬ್ದದಲ್ಲಿ ಯಾವ ಪ್ರಯೋಜನ ಇದೆ? ಒಂದು ಶಬ್ದಕ್ಕೆ ಯಾವ ಅರ್ಥವಿದೆ? ಯಾವ ಅರ್ಥವೂ ಇರುವುದಿಲ್ಲ ಅಲ್ವಾ? ಕರ್ತನ ವಾಕ್ಯವನ್ನು ನೀವು ಗಮನಿಸಿ ಕೇಳದಿದ್ದರೆ ಕರ್ತನು ಮಾತಾಡುವಾಗ ಒಂದು ಶಬ್ದದಂತೆ ಮಾತ್ರ ಕೇಳುವುದು. ಕರ್ತನು ಮಾತಾಡುವುದನ್ನು ಕೇಳುವವರು ಕೆಲವು ಸಂದರ್ಭದಲ್ಲಿ, ಗಮನಿಸಿ ಕೇಳದೇ ಇರುವವರು ಅದನ್ನ ಗುಡುಗು ಸಿಡಿಲು ಎಂಬುದಾಗಿ ಹೇಳಿದರು. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 28ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ಇಲ್ಲಿ ನೋಡಿ, ಆ ಒಂದು ವಾಕ್ಯದಲ್ಲಿ ಒಂದು ಕಾರ್ಯವಿದೆ ನೋಡಿ. ಆಗ ದೇವರು ಅಲ್ಲಿ ಮಾತಾಡ್ತಾರೆ, ನನ್ನ ತಂದೆಯೇ, ನಿಮ್ಮ ನಾಮವನ್ನು ಮಹಿಮೆಪಡಿಸಿರಿ ಎಂದು ಹೇಳಿದರು. ಆಗ ಮಹಿಮೆ ಪಡಿಸಿದ್ದೇನೆ, ಇನ್ನೂ ಮಹಿಮೆ ಪಡಿಸುವೆನು ಎನ್ನುವ ಶಬ್ದ ಆಕಾಶದಲ್ಲಿ ಉಂಟಾಯಿತು. ಶಿಷ್ಯರು ನಿಂತಿದ್ದಾರೆ, ಜನಗಳು ನಿಂತಿದ್ದಾರೆ. ಯೇಸು ಆಕಾಶವನ್ನು ನೋಡಿ ಹೇಳ್ತಾ ಇದ್ದಾರೆ, ತಂದೆಯೇ, ನಿಮ್ಮ ನಾಮವನ್ನ ಮಹಿಮೆ ಪಡಿಸಿರಿ ಎಂದು ಹೇಳಿದರು. ಆಗ ಆಕಾಶದಿಂದ ಮಹಿಮೆ ಪಡಿಸಿದ್ದೇನೆ, ಇನ್ನೂ ಮಹಿಮೆ ಪಡಿಸುವೆನು ಎನ್ನುವ ಶಬ್ದ ಆಕಾಶದಲ್ಲಿ ಉಂಟಾಯಿತು. ಅಲ್ಲಿ ನಿಂತಿರುವಂತಹ ಅದನ್ನು ಕೇಳಿದ ಜನಗಳು ಸಿಡಿಲು ಗುಡುಗು ಉಂಟಾಯ್ತಲ್ಲ ಅಂತ ಹೇಳಿದರು. ಇನ್ನು ಕೆಲವರು ದೇವದೂತರು ಅವರೊಂದಿಗೆ ಮಾತಾಡಿದರು ಅಂತ ಹೇಳಿದರು. ಆದರೆ ನಿಜವಾಗಿ ಏನು ನಡೆಯುತ್ತೋ ಎನ್ನುವಂಥದ್ದು ಮುಂದಿನ ವಾಕ್ಯದಲ್ಲಿಯೇ ಯೇಸು ನಮಗೆ ಸ್ಪಷ್ಟವಾಗಿ ಹೇಳುತ್ತಾರೆ. ಅವರೇನು ಹೇಳ್ತಾರೆ ಅಂದರೆ, ಯೇಸು ಅವರನ್ನ ನೋಡಿ, ಈ ಒಂದು ಶಬ್ದ ನನ್ನ ನಿಮಿತ್ತವಾಗಿ ಬರಲಿಲ್ಲ, ನನ್ನ ಸಂಗಡ ಮಾತಾಡುವುದಕ್ಕೆ ಬರಲಿಲ್ಲ, ನಿಮ್ಮ ನಿಮಿತ್ತವಾಗಿ ಉಂಟಾಯಿತು ಅಂತ ಹೇಳಿದರು. ಈ ವಾಕ್ಯವನ್ನು ಕರ್ತನು ಕೊಟ್ಟಿದ್ದು ನಿನಗೆ, ನನಗಲ್ಲ. ಹಾಗಾದರೆ ಕೆಲವರನ್ನ ನೋಡಿ ಕರ್ತನು ಮಾತಾಡಿದ್ದನ್ನ ಶಬ್ದವಾಗಿ ಅದನ್ನ ಕೇಳಿಸ್ಕೊಂಡ್ರು. ಡಮ 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 ಅಂತ ಒಂದು ಶಬ್ದ ಕೇಳಿಸಿತು, ಸಿಡಿಲು ಬಡಿಯಿತು ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ವಾಕ್ಯವಿತ್ತು, ಆ ವಾಕ್ಯದಲ್ಲಿ ಅರ್ಥವಿತ್ತು, ಅದು ದೇವರ ವಾಕ್ಯವಾಗಿತ್ತು. ಆದರೆ ಅದು ಅವರಿಗೆ ಬರೀ ಶಬ್ದದಂತೆ ಕೇಳಿಸಿತು. ಮತ್ತೊಂದು ಗ್ರೂಪಿಗೆ ಇದು ಶಬ್ದ ಅಲ್ಲ, ಇದರಲ್ಲಿ ಏನೋ ಕೆಲವೊಂದು ವಾಕ್ಯಗಳಿದೆ, ಒಂದು ಭಾಷಣ ಇದೆ, ಒಂದು ಮಾತಿದೆ ಎಂಬುದಾಗಿ ಅರ್ಥ ಆಯಿತು. ಆದರೆ ಏನ್ ಮಾತಾಡಿದ್ರು ಅಂತ ಅರ್ಥ ಆಗಲಿಲ್ಲ. ನೋಡಿದ್ರೆ ಒಬ್ಬನಿಗೆ ಶಬ್ದ, ಮತ್ತೊಬ್ಬನಿಗೆ ಮಾತಾಡುವುದು ಅಂತ ಅರ್ಥ ಆಗ್ತಾ ಇದೆ, ಆದರೆ ಏನ್ ಮಾತಾಡಿದ್ರು ಎಂಬುದಾಗಿ ಅರ್ಥ ಆಗ್ತಿಲ್ಲ. ಅವರು ಹೇಳಿದರು, ದೇವದೂತನು ದೇವರ ಬಳಿ ಅಂದ್ರೆ ಯೇಸುವಿನ ಬಳಿಯಲ್ಲಿ ಮಾತಾಡಿದರು. ತಕ್ಷಣ ಅವರಾಗಿ ಒಂದು ಅಭಿಪ್ರಾಯ ಹೇಳಿದರು, ಅವರ ಬಳಿ ಮಾತಾಡಿದ್ರು. ಅವ್ರು ಹೇಳ್ತಾರೆ, ಯೇಸು ಅಲ್ಲಿ ಹೇಳಿದ್ರು, ನನ್ನ ಬಳಿ ಮಾತಾಡಲಿಲ್ಲ, ನಿಮ್ಮ ಸಂಗಡ ಮಾತಾಡಿದರು. ಈ ಒಂದು ಶಬ್ದ ನನ್ನ ಸಂಗಡ ಮಾತಾಡುವುದಕ್ಕೆ ಕೊಡಲ್ಪಡಲಿಲ್ಲ, ನಿಮ್ಮ ನಿಮಿತ್ತವಾಗಿ ಉಂಟಾಯಿತು, ನೀವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಉಂಟಾಯಿತು. ಅದನ್ನ ನೋಡಿ ಇವರೊಬ್ಬ ಶಬ್ದವಾಗಿ ಒಬ್ಬ ಕೇಳಿಸ್ಕೊಂತಾ ಇದ್ದಾನೆ, ಒಬ್ಬನು ಯಾರೋ ಮಾತಾಡುವಂತೆ ಕೇಳಿಸ್ತಂತೆ. ಇಬ್ಬರಿಗೂ ಅರ್ಥನೇ ಆಗಲಿಲ್ಲ ಏನ್ ಮಾತಾಡಿದ್ರು ಅಂತ. ಎಷ್ಟು ದೊಡ್ಡ ಒಂದು ಕಾರ್ಯ ನೋಡಿ. ಇವತ್ತು ಹಾಗೆ ಇದೆ, ಯಾರೋ ಮಾತಾಡ್ತಾರೆ ಅಂತ ಗೊತ್ತು, ಯಾರೋ ಮಾತಾಡ್ತಾರೆ, ಸುಮ್ಮನೆ ಯಾರೋ ಗಿಸಿಗಿಸು ಅಂತ ಮಾತಾಡ್ತಾರೆ, ಇಬ್ರು ಏನ್ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಇನ್ನು ಕೆಲವರಿಗೆ ಶಬ್ದ ಮಾತ್ರ ಕೇಳಿಸಿತು. ಇವತ್ತು ಈ ಸತ್ಯವೇದ ವಾಕ್ಯವು ಆ ರೀತಿಯ ಕೆಲವರಿಗೆ ಇದು ದೇವರ ಶಬ್ದ. ಇನ್ನು ಕೆಲವರಿಗೆ ಏನೋ ಮಾತಾಡ್ತಾ ಇದ್ದಾರೆ ಅಷ್ಟೇ. ಸ್ವಲ್ಪ ಜನಗಳಿಗೆ ಮಾತ್ರವೇ ಅದು ಏನು ಮಾತಾಡುತ್ತಾ ಇದೆ, ಅದು ಏನು ಶಬ್ದ ಎನ್ನುವುದನ್ನ ಗ್ರಹಿಸಿಕೊಳ್ಳುತ್ತಾರೆ. ಹಾಗಾದರೆ ಈ ಸ್ಥಳದಲ್ಲಿ ತಂದೆಯಾದವರು ಸುತ್ತಲಿರುವ ಜನಗಳ ಬಳಿ ಮಾತಾಡಿದ್ರು, ಯೇಸುವಿನ ಬಳಿ ಮಾತಾಡಲಿಲ್ಲ. ಆ ರೀತಿ ಮಾತಾಡಿದ ಕೂಡಲೇ ಅದನ್ನು ಅವರು ಶಬ್ದವಾಗಿ ಗ್ರಹಿಸಿಕೊಂಡರು. ಮತ್ತೊಂದು ಗ್ರೂಪ್ ಅವರಿಬ್ಬರು ಮಾತಾಡ್ಕೊತಾ ಇದ್ದಾರೆ ಎಂಬುದಾಗಿ, ನಮ್ಗೇನು ಎಂಬುದಾಗಿ ಆ ರೀತಿಯಾಗಿ ಅವರಿಗೆ ಅದು ಅರ್ಥ ಆಗಲಿಲ್ಲ.
ಹಾಗಾದರೆ ದೇವರು ಮಾತಾಡಿದ ಆ ಉದ್ದೇಶ ಅಲ್ಲಿ ನೆರವೇರಲಿಲ್ಲ. ಈ ರೀತಿಯ ಹಲವು ಬಾರಿ ನಾವಿದ್ದೇವೆ. ದಿನನಿತ್ಯ ದೇವರು ನಮ್ಮ ಬಳಿ ವಾಕ್ಯದ ಮುಖಾಂತರವಾಗಿ ಮಾತಾಡುವುದಕ್ಕೆ ಬಯಸುತ್ತಾರೆ. ಸತ್ಯವೇದದ ಮೂಲಕವಾಗಿ ಮಾತಾಡಲು ಬಯಸುತ್ತಾರೆ. ನಮ್ಮ ಅಜಾಗ್ರತೆಯ ಮೂಲಕವಾಗಿ ದೇವರು ಮಾತಾಡುವ ಮಾತನ್ನ ಗಮನಿಸದೇ ಹೋಗುತ್ತೇವೆ. ಕೆಲವು ಬಾರಿ ಹೇಳ್ತೀವಿ, ಇದು ನಮಗೆ ಸೀಮಿತವಾದದಲ್ಲ, ಇದು ಯಾರಿಗೋ ಮಾತಾಡಿದ್ದು. ಕೆಲವರು ಹೇಳ್ತಾರೆ, ಸತ್ಯವೇದದಲ್ಲಿ ಇರುವಂತಹ ಒಂದು ವಾಗ್ದಾನಗಳು ಇಸ್ರಾಯೇಲರಿಗೆ ಹೇಳಿದ್ದು, ಮೋಶೆಗೆ ಹೇಳಿದ್ದು, ನೀವೇ ಅದನ್ನ ಗೀಟಾಕಿಟ್ಟು ನನಗೆ ಹೇಳಿದ್ದು ಎಂಬುದಾಗಿ ಮಾತಾಡ್ತಿರಲ್ಲ. ಮೋಶೆಗೆ ಹೇಳಿರುವುದಾದರೆ ಮೋಶೆ ಬಳಿಯ ಪುಸ್ತಕವನ್ನು ಕೊಡಬೇಕಾಗಿತ್ತಲ್ವಾ? ಇಸ್ರಾಯೇಲರಿಗೆ ಬರೆಯಲ್ಪಟ್ಟಿದ್ರೆ ಇಸ್ರಾಯೇಲರಿಗೆ ಕೊಡಬೇಕಿತ್ತಲ್ವಾ? ಅದನ್ನ ಯಾಕೆ ನಿಮ್ಮ ಕೈ ಕೊಟ್ಟಿದ್ದಾರೆ? ನೀವು ಅದನ್ನ ನಂಬಿದರೆ ಅದನ್ನು ಸ್ವತಂತ್ರಿಸಲು ಸಾಧ್ಯ. ಆ ವಾಕ್ಯ ನಮಗೆ ಸೀಮಿತವಾದದ್ದು, ದೇವರ ಮಾತು. ಅದು ಬರೀ ಒಬ್ಬ ಮನುಷ್ಯನಿಗೆ ಮಾತ್ರ ಸೀಮಿತವಾದಲ್ಲ. ನಾವು ನೋಡಿ, ಮೊದಲು ಓದಿದಂತಹ ವಾಕ್ಯದಲ್ಲಿ ಕೂಡ ದಾವಿದನಿಗೆ ಕೊಟ್ಟಂತಹ ಕೃಪಾವರವನ್ನ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳುವವರಾಗಿದ್ದಾರೆ. ಹಾಗಾದ್ರೆ ಅದು ದೇವರ ವಾಕ್ಯವೇ. ಯಾರಿಗೆ ಹೇಳಿದ್ರು ಕೂಡ ನೀವು ಅದನ್ನು ಸ್ವತಂತ್ರಿಸಿಕೊಳ್ಳಲು ಸಾಧ್ಯ. ಹಾಗಾದ್ರೆ ಈ ರೀತಿ ನಾವಾಗಿ ಕೆಲವೊಂದು ಅಭಿಪ್ರಾಯವನ್ನಿಟ್ಟುಕೊಂಡೇ ಹಲವು ಮಾತನ್ನ, ವಾಕ್ಯವನ್ನ ನಾವು ಕಳಕೊಳ್ಳುವ ಹಾಗೆ ಮುಂದಾಗ್ತೀವಿ. ದೇವರು ಮಾತಾಡಿದ್ರು ಕೂಡ ಕೆಲವರು ಈ ರೀತಿ ಹೇಳ್ತಾರೆ, ಅದು ದೇವರು ನಮಗೆ ಕೊಟ್ಟಿರ್ತಾರೆ, ಆದರೆ ಇವನೇನು ಹೇಳ್ತಾನೆ, ಅವರಿಬ್ಬರು ಮಾತಾಡಿಕೊಂಡರು. ಇನ್ನು ಕೆಲವರಿಗೆ ಅದು ಒಂದು ವಾಕ್ಯ, ಪರಿಸ್ಥಿತಿಗೆ ತಕ್ಕ ಹಾಗೆ ದೇವರು ಮಾತಾಡಿದ್ದಾರೆ ಅಷ್ಟೇ, ಅದರಲ್ಲಿ ಏನಿದೆ ಎಂಬುದಾಗಿ ಮುಂದೆ ಹೋಗ್ತಾರಷ್ಟೇ. ಪ್ರತಿ ವಾಕ್ಯದಲ್ಲಿಯೂ ಅರ್ಥವಿರುವಂಥದ್ದಾಗಿದೆ, ಆಶೀರ್ವಾದ ಇರುವಂಥದ್ದಾಗಿದೆ, ದೇವರ ಮಹಿಮೆ ಇರುವಂಥದ್ದಾಗಿದೆ. ಅದರಲ್ಲಿ ಇನ್ನೂ ಬಹಳ ಜ್ಞಾನ, ದೈವ ಜ್ಞಾನ ಇದೆ. ಆದ್ದರಿಂದ ಕರ್ತನ ವಾಕ್ಯವನ್ನ, ಕರ್ತನ ಶಬ್ದವನ್ನ ಅಲಕ್ಷ್ಯ ಮಾತ್ರ ನಾವು ಮಾಡಬಾರದು. ಅದಕ್ಕೆ ಗಮನವಿಟ್ಟು ನಾವು ಕಾದಿರಬೇಕು. ಇನ್ನು ಕೆಲವರನ್ನ ನೋಡಿ, ಕೇಳುತ್ತಾರೆ, ಆದರೆ ಅದರಲ್ಲಿ ಸ್ವಲ್ಪ ಅರ್ಥ ಆಗುತ್ತೆ, ಸ್ವಲ್ಪ ಅರ್ಥ ಆಗಲ್ಲ. ಇದು ಬಹಳ ಅಪಾಯ. ಕೆಲವರಿಗೆ ಮಾತಾಡುವುದು ಕೇಳಿಸುವುದು, ಆ ಮಾತು ಅರ್ಥವಾಗುವುದು, ಅದನ್ನು ಪರಿಪೂರ್ಣವಾಗಿ ಗಮನವಿಟ್ಟು ಕೇಳುವುದಿಲ್ಲ. ಅದರಲ್ಲಿ ಒಂದೆರಡನ್ನ ಗಮನವಿಟ್ಟು ಕೇಳ್ತಾರೆ, ಕೆಲವೊಂದ ಗಮನವಿಟ್ಟು ಕೇಳಲ್ಲ. ಇದರಲ್ಲಿ ನೋಡಿ, ನಾಮಾನನು ಎನ್ನುವಂತ ಒಬ್ಬ ಮನುಷ್ಯನಿದ್ದ. ನಾಮಾನನು ಏನ್ ಮಾಡ್ದ ಅಂದ್ರೆ, ಅವನು ಸಿರಿಯಾ ದೇಶದ ಒಬ್ಬ ಶತಾಧಿಪತಿ ಆತ. ಅವರೇ ಆ ದಿನದಲ್ಲಿ ಏನ್ ಮಾಡಿದ್ರು ಅಂತ ನೋಡೋದಾದ್ರೆ, ಇಸ್ರಾಯೇಲ್ಯರನ್ನ ಅವರು ಹಿಡಿದು ದಾಸರಾಗಿಟ್ಟು ಅವರನ್ನ ಆಳ್ವಿಕೆ ಮಾಡ್ತಾ ಇದ್ರು. ಅವರ ಆಳ್ವಿಕೆಯ ಕೈ ಕೆಳಗೆ ರಾಜ ಅಲ್ಲಿದ್ದಾರೆ. ಅವನ ದೊಡ್ಡ ದಳಪತಿ, ಪ್ರಬಲವಾಗಿರುವಂತಹ ವ್ಯಕ್ತಿ. ಆ ನಾಮಾನನಿಗೆ ಒಳಗೊಳಗೆ ಒಂದು ಕುಷ್ಠರೋಗ ಉಂಟಾಯಿತು, ಲೆಪ್ರಸಿ. ಅದು ಹಾಗೆ ಅವನ ದೇಹದಲ್ಲಿ ಹರಡ್ತಾ ಬರ್ತಾ ಇದೆ. ಇವನಿಗೇನು ಮಾಡೋದು ಅಂತ ಗೊತ್ತಿಲ್ಲ. ಊರೇ ಅವನ್ನ ಹೊಗಳ್ತಾ ಇದೆ, ಬಲಿಷ್ಠವಾಗಿರುವಂತಹ ವ್ಯಕ್ತಿ, ಹಲವು ಜಯವನ್ನ ಗಳಿಸಿದ್ದಾನೆ. ಆದರೆ ಅವನ ಜೀವನದಲ್ಲಿ ಕುಷ್ಠ ಇದೆಯಲ್ಲ, ಇದು ಸ್ವಲ್ಪ ದಿನ ಹಂಗೆ ಮುಂದುವರೆದರೆ ಅವನ ದೇಹ ಎಲ್ಲ ಕೊಳಿತು ಸಮುದಾಯದಿಂದ ದೂರ ಇಡುವಂತಹ ಪರಿಸ್ಥಿತಿ ಎದುರಾಗಬಹುದು. ಆದ್ದರಿಂದ ಅವನಲ್ಲಿ ಮನದಲ್ಲಿ ಬಹಳ ಭಯ. ಇದರ ಕುರಿತು ಅವರ ಕುಟುಂಬ ಪೂರ್ತಿ ಚಿಂತಿಸುತ್ತಾ ಇದೆ. ಆ ಸಂದರ್ಭದಲ್ಲಿ ಇವರು ಸೆರೆ ಹಿಡಿಯಲ್ಪಟ್ಟು ಕರೆ ತಂದಂತಹ ಒಂದು ಇಸ್ರೇಲ್ ದೇಶದ ಚಿಕ್ಕ ಹುಡುಗಿ. ಇವರು ಆ ದೇಶವನ್ನು ಹಿಡಿದಾಗ ಅದರಲ್ಲಿ ಎಲ್ಲರನ್ನ ಕೊಲೆ ಮಾಡ್ತಿರಲಿಲ್ಲ. ಅಲ್ಲಿರುವಂತಹ ಕೆಲವರಲ್ಲಿ ಯೌವನವಾಗಿರುವವರನ್ನ ತಮ್ಮ ದೇಶಕ್ಕೆ ಕರೆದೊಯ್ದು ಕೆಲಸ ಮಾಡುವಂತಹ ಗುಲಾಮರಾಗಿ ಇಟ್ಟುಕೊಳ್ಳುತ್ತಿದ್ದರು. ಆ ರೀತಿ ಚಿಕ್ಕ ಹುಡುಗಿಯನ್ನು ತನ್ನ ಮನೆಯ ಕೆಲಸಕ್ಕೆ ಇಟ್ಟಿದ್ದರು. ಗುಲಾಮರು ಮಾತಾಡಲೇಬಾರದು ಅಲ್ಲಿ. ಅದರಲ್ಲೂ ಇವನು ಸಾಧಾರಣವಾದ ವ್ಯಕ್ತಿ ಇಲ್ಲ. ಇವನು ದೊಡ್ಡ ಅರಸನ ಕೆಳಗೆ ದೊಡ್ಡ ರ್ಯಾಂಕಲ್ಲಿ ಇರುವಂತಹ ಒಂದು ದಳಪತಿ. ಹಾಗಾದರೆ ಇವನ ಬಳಿ ಒಂದು ಚಿಕ್ಕ ಹುಡುಗಿ ಮನೆ ಕೆಲಸ ಮಾಡುವುದಕ್ಕಾಗಿ ಬಂದಿದ್ದಾಳಲ್ಲಿ. ಆಕೆ ಏನ್ ಮಾಡ್ತಾಳೆ, ಈ ನಾಮಾನನ ಹೆಂಡತಿ ದುಃಖ ಮುಖದಲ್ಲಿರುವುದನ್ನು ನೋಡಿ ನಾಮಾನನ ವ್ಯಾಧಿಯನ್ನು ಅರ್ಥ ಮಾಡಿಕೊಂಡು ಅವರ ಬಳಿ ಒಂದು ಆಲೋಚನೆಯನ್ನು ಹೇಳ್ತಾಳೆ. ಏನ್ ಹೇಳ್ತಾಳೆ ಅಂದ್ರೆ, 2 ಅರಸರ ಪುಸ್ತಕ 5ನೇ ಅಧ್ಯಾಯ 3-4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಕೆ ತನ್ನ ಯಜಮಾನಿಯನ್ನು ನೋಡಿ, ಯಜಮಾನಿ ಅಂತ ಹೇಳಿದ್ರೆ ಅವನ ಹೆಂಡತಿ, ಯಜಮಾನಿಯನ್ನ ನೋಡಿ, ನನ್ನ ದೇವರು ಸಮಾರ್ಯದಲ್ಲಿರುವಂತಹ ಪ್ರವಾದಿಯ ಬಳಿಯಲ್ಲಿ ಹೋಗುವುದಾದರೆ ಒಳ್ಳೆಯದಾಗಿರುವುದು, ಅವರು ಇವರ ಕುಷ್ಠರೋಗವನ್ನ ನಿವಾರಿಸುವರು ಎಂದು ಹೇಳಿದಳು. ಒಂದು ಚಿಕ್ಕ ಹುಡುಗಿ ಹೇಳುತ್ತಾಳೆ. ಅವರಿಗೆ ಏನು ವಿವರಣೆ ಗೊತ್ತು ನಮಗೆ ಗೊತ್ತಿಲ್ಲ. ಅವಳು ಗುಲಾಮಳಾಗಿದ್ದಾಳೆ. ಅವಳು ಒಂದು ಮಾತನ್ನು ಹೇಳ್ತಾಳೆ. ಏನ್ ಹೇಳಿದಳು ಅಂದ್ರೆ, ನನ್ನ ಯಜಮಾನ ನಾಮಾನನು ಸಮಾರ್ಯದಲ್ಲಿರುವಂತಹ, ನೀನು ಹಿಡ್ಕೊಂಡ್ ಬಂದ್ರಲ್ಲ, ನಮ್ಮ ದೇಶವನ್ನು ಹಿಡಿದಿದ್ದೀರಲ್ಲ, ಅಲ್ಲೊಬ್ಬ ಪ್ರವಾದಿ ಇದ್ದಾನೆ, ಅವರ ಬಳಿಗೆ ಹೋಗುವುದಾದರೆ ಒಳ್ಳೆಯದಾಗುತ್ತೆ, ಅವರು ಇವರ ಕುಷ್ಠರೋಗವನ್ನ ನಿವಾರಣೆ ಮಾಡುವರು ಎಂದು ಹೇಳಿದಳು. ಇದು ಸಂದೇಶ. ನಾಮಾನನು ನಿಜವಾಗ್ಲೂ ನೋಡಿ, ಆಕೆ ಹೇಳಿದಂತಹ ಕಾರ್ಯಕ್ಕೆ ತೂಕವನ್ನು ಕೊಟ್ಟು, ಒಂದು ಚಿಕ್ಕ ಹುಡುಗಿತನ ಹೇಳಿದ್ದು, ಒಂದು ಕೆಲಸ ಮಾಡಲು ಹೇಳಿದ್ಲಲ್ಲ ಎಂಬುದಾಗಿ ನೋಡದೆ ಅದನ್ನ ನಂಬಿ ಅವನು
ಅದು ನಿಜನೇನಾ ಎಂಬುದಾಗಿ ಪರಿಶೋಧನೆ ಕೂಡ ಮಾಡದೆ ಅದನ್ನ ನಂಬಿ ಅವನು ಪ್ರಯಾಣ ಮಾಡ್ತಾನೆ. ಹೋಗಿ ಅವನು ಕೇಳ್ಪಟ್ಟ, ಅಲ್ಲಿ ಹೋದರೆ ಗುಣವಾಗುತ್ತೆ ಅಂತ ಹೇಳಿದ್ರು. ತಕ್ಷಣ ಅವನು ಅಲ್ಲಿಂದ ಹೊರಟು ಹೋದ. ನೋಡಿ, ಆ ಮಾತುಗಳನ್ನ ಕೇಳುವಾಗ ಅದು ದೇವರ ಮಾತು ಎಂಬುದಾಗಿ ಗ್ರಹಿಸಿದ. ಕೆಲವೊಂದು ಬಾರಿ ನೋಡಬೇಕಾದ್ರೆ ಈ ವ್ಯಾಧಿಯಸ್ಥರು ಇದ್ದಾರೆ ನೋಡಿ, ಆ ವ್ಯಾಧಿಯಸ್ಥರು ಏನ್ ಮಾಡ್ತಾರೆ ಅಂದ್ರೆ ಏನ್ ಹೇಳಿದ್ರು ಕೇಳುವುದಕ್ಕೆ ಮುಂದಾಗಿರ್ತಾರೆ. ಹೇಗಾದ್ರೂ ನಮಗೊಂದು ಗುಣವಾದರೆ ಸಾಕು. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಏನನ್ನು ತಿಂದರೆ ಪಿತ್ತ ನಿವಾರಣೆವಾಗುತ್ತೆ ಅಂತ ಹುಡುಕ್ತಾರಂತೆ. ವ್ಯಾಧಿ ಉಳ್ಳವರಿಗೆ ನೀವು ಏನ್ ಬೇಕಾದ್ರೂ ಹೇಳಿ, ನೀವು ಎಡಗಡೆ ಮಲಗಿ ಅಂತ ಹೇಳಿ, ಬಲಗಡೆ ಮಲಗಿ ಅಂತ ಹೇಳಿ, ಕೈ ಮೇಲೆ ಎತ್ತಿ ಅಂತ ಹೇಳಿ, ಕಾಲೆತ್ತಿ ಅಂತ ಹೇಳಿ, ನಾಲಿಗೆ ಹೊರಗಾಕಿ ಅಂತ ಹೇಳಿ, ಏನ್ ಹೇಳಿದ್ರು ಮಾಡಕ್ಕೆ ಅವರು ಸಿದ್ಧರಾಗಿರ್ತಾರೆ. ನಾಮನೂ ಅದೇ ರೀತಿ ಒಂದು ಪರಿಸ್ಥಿತಿಯಲ್ಲೇ ಇದ್ದನು. ಮಾತಾಡುವುದೊಂದು ಚಿಕ್ಕ ಹುಡುಗಿ ಎಂಬುದಾಗಿ ಕೂಡ ಭಾವಿಸದೆ ಆ ಮಾತುಗಳಿಗೆ ವಿಧಿಯನ್ನಾಗಿ ಅವನು ಹಾದು ಹೋದ. ಹಾಗಾದರೂ ಇದರಲ್ಲಿ ಅವನು ಹಾದು ಹೋದಂತಹ ವ್ಯಕ್ತಿ ಹೇಳಿದಂತಹ ಮಾತಿಗೂ ಅವನು ಮಾಡಿದಂತಹ ಕ್ರಿಯೆಗೂ ಬಹಳ ವ್ಯತ್ಯಾಸವಿತ್ತು. ಆಕೆ ಏನ್ ಹೇಳಿದ್ಲು ಅಂದ್ರೆ, ನನ್ನ ಯಜಮಾನನು ಹೊರಟು ಹೋಗಿ ಸಮಾರ್ಯದಲ್ಲಿರುವಂತಹ ಪ್ರವಾದಿ ಬಳಿಯಲ್ಲಿ ಹೋಗಬೇಕು ಎಂದು ಹೇಳಿದಳು. ನೋಡಿ, 2 ಅರಸರು 5ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ಆಕೆ ತನ್ನ ಯಜಮಾನಿಯನ್ನ ನೋಡಿ, ನನ್ನ ಒಡೆಯನು ಸಮಾರ್ಯದಲ್ಲಿರುವಂತಹ ಪ್ರವಾದಿಯ ಬಳಿ ಹೋಗುವುದಾದರೆ ಒಳ್ಳೆಯದಾಗುತ್ತೆ, ಅವರು ಇವರ ಕುಷ್ಠರೋಗವನ್ನು ನಿವಾರಿಸುವರು ಎಂಬುದಾಗಿ ಹೇಳಿದಳು. ಆದರೆ 2 ಅರಸರು 5:7 ಹೇಳುತ್ತದೆ, ಇವನು ಇಸ್ರಾಯೇಲ್ ರಾಜನ ಬಳಿ ಹೋಗಿ ನಿಂತನು. ಎಲ್ಲಿ ಹೋಗುವುದಕ್ಕೆ ಅವಳು ಹೇಳ್ತಾಳೆ ಅಂತ ನೋಡೋದಾದ್ರೆ 5:6ನೇ ವಾಕ್ಯವನ್ನ ಒಂದು ವೇಳೆ ಓದಿ ನೋಡುವುದಾದರೆ, ಇವನು ನೇರವಾಗಿ ತನ್ನ ಅರಸನ ಬಳಿಯಲ್ಲಿ, ಸಿರಿಯ ದೇಶದ ಅರಸನ ಬಳಿಯಲ್ಲಿ ಒಂದು ಪತ್ರವನ್ನು ಪಡ್ಕೊಂಡವನಾಗಿ ನೇರವಾಗಿ ಅಲ್ಲಿ ಇಸ್ರಾಯೇಲ್ ದೇಶದ ಅರಸನ ಬಳಿಗೆ ಹೋದನು. ಅರಸನ ಬಳಿಗೆ ಹೋಗಿ ಆ ಒಂದು ಪತ್ರವನ್ನು ಕೊಡುತ್ತಾನೆ. ಆ ಪತ್ರದಲ್ಲಿ ಬರೆಯಲ್ಪಟ್ಟ ವಿಷಯವೇನೆಂದರೆ, ಈ ಪತ್ರವನ್ನ ತರುವವನು ನನ್ನ ಪ್ರಧಾನವಾದ ದಳಪತಿ, ನೀನು ಇವನ ಕುಷ್ಠರೋಗವನ್ನು ನಿವಾರಿಸಿ ಅವನನ್ನು ಕಳುಹಿಸಬೇಕು ಅಂತ ಬರೆದಿದ್ದಾರೆ. ಹಾಗಾದರೆ ಈ ವ್ಯಕ್ತಿ ಏನ್ ಹೇಳಿರ್ಬೇಕು ಅಂತ ಯೋಚನೆ ಮಾಡಿ ನೋಡಿ, ಬಹಳ ಆಶ್ಚರ್ಯವಾಗಿರುತ್ತೆ. 2 ಅರಸರು 5ನೇ ಅಧ್ಯಾಯ. ಇವನು ಆ ಹುಡುಗಿಯ ಮಾತನ್ನ ಅರ್ಧಂಬರ್ಧ ಕೇಳಿಸ್ಕೊಂಡು ಅರಸನ ಬಳಿ ಹೋಗಿ, ಇಸ್ರೇಲ್ ದೇಶಕ್ಕೆ ಹೋದರೆ ನನ್ನ ವ್ಯಾಧಿ ನಿವಾರಣೆಯಾಗುತ್ತೆ ಎಂಬುದಾಗಿ ಹೇಳ್ತಾರೆ. ಆ ರಾಜ ಗುಣಪಡಿಸಬಹುದು ಎಂಬುದಾಗಿ ಹೇಳಿದನೋ ಏನೋ ಗೊತ್ತಿಲ್ಲ. ಆದ್ದರಿಂದಲೇ ಈ ಸಿರಿಯ ದೇಶದ ಅರಸ ಈ ಇಸ್ರೇಲ್ ದೇಶದ ಅರಸನಿಗೆ ಒಂದು ಪತ್ರವನ್ನು ಬರೀತಾರೆ. ಇವರವರಿಗೆ ಗುಲಾಮರಾಗಿದ್ದಾರೆ. ಅವರಿಗೆ ಪತ್ರವನ್ನು ಬರೆದು ಈ ಒಂದು ಅರಸ, ನನ್ನ ಪಡೆಯ ದಳಪತಿ ಬರ್ತಾ ಇದ್ದಾನೆ, ಅವನ ಕುಷ್ಠರೋಗವನ್ನು ನಿವಾರಿಸಿ ಹಿಂದಿರುಗಿ ಕಳುಹಿಸಿ ಎಂಬುದಾಗಿ ಬರೆದಿದ್ದಾನೆ. ಇದನ್ನ ಓದಿದ ಕೂಡಲೇ ಇವನಿಗೆ ಗಡಗಡ ಅಂತ ನಡಗ್ಬಿಟ್ಟ. ಕುಷ್ಠರೋಗವನ್ನು ನೀಗಿಸ್ಬೇಕಾ? ಹಾಗಾದ್ರೆ ನಿಶ್ಚಯವಾಗಿ ಸಿರಿಯ ದೇಶದ ಅರಸ ನಮ್ಮ ಮೇಲೆ ಯುದ್ಧಕ್ಕೆ ಬರುವುದಕ್ಕೋಸ್ಕರವಾಗಿ ಅವನು ಯಾವುದೋ ಒಂದು ಕಾರಣವನ್ನು ಹುಡುಕ್ತಾರೆ ಎಂಬುದಾಗಿ ಅವನು ಗಾಬರಿಯಾದ. 2 ಅರಸರ ಪುಸ್ತಕ 5:7 ಹೇಳುವಂತದ್ದಾಗಿದೆ. ಇಸ್ರಾಯೇಲ್ಯರ ಅರಸ ಆ ಒಂದು ಪತ್ರಿಕೆಯನ್ನು ಓದಿದಾಗ ಅವನು ತನ್ನ ವಸ್ತ್ರವನ್ನು ಹರಿದುಕೊಂಡು ಒಬ್ಬ ಮನುಷ್ಯನನ್ನು ಅವನ ಕುಷ್ಠರೋಗದಿಂದ ನಿವಾರಿಸಬೇಕು ಎಂಬುದಾಗಿ ಅವನು ನನ್ನ ಬಳಿಗೆ ಕಳುಹಿಸುವುದಕ್ಕೆ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ನಾನೇನು ದೇವರ ಎಂಬುದಾಗಿ ಹೇಳಿದನು. ಅವನು ನನ್ನನ್ನು ವಿರೋಧಿಸುವುದಕ್ಕೆ ಸಮಯ ಹುಡುಕ್ತಿದ್ದಾನೆ ಎಂಬುದಾಗಿ ಆಲೋಚನೆ ಮಾಡಿ ಗಾಬರಿಯಾದ. ಈಗ ಗುಣಪಡಿಸದೆ ಕಳಿಸಿದ್ರೆ ಅಷ್ಟೇ, ಲೆಟ್ರು ಬರ್ಕೊಟ್ಟು ಅವನು ಗುಣಪಡಿಸಿ ವಾಪಸ್ ಕಳಿಸಿದ್ರೆ ನಮ್ಮನ್ನು ವಿರೋಧಿಸಿ ಮತ್ತೆ ಹಿಡಿಯುವುದಕ್ಕೋಸ್ಕರವಾಗಿ ಏನೋ ಒಳಸಂಚು ಮಾಡ್ತಾ ಇದ್ದಾನೆ ಎಂಬುದಾಗಿ ಅವನು ಬಹಳ ಗುಳಾಡ್ದ. ಹಾಗಾದ್ರೆ ನೋಡಿ, ಈ ವ್ಯಕ್ತಿ ಅಲ್ಲಿ ಅವನು ಹೋದಾಗ ಕೇಳಿದ್ದು ಒಂದು, ಮಾಡಿದ್ದೊಂದು. ಕೇಳಿದ್ದು ಸತ್ಯವೇ, ಆದರೆ ಕೇಳಿದ್ರಲ್ಲಿ ಅವನೇನು ಕೇಳಿದ ಅಂತ ಹೇಳಿದ್ರೆ ಇಸ್ರೇಲ್ಗೆ ಹೋದ್ರೆ ಗುಣ ಆಗುತ್ತೆ ಅಂತ ಅನ್ಕೊಂಡ. ಹಾಗಾಗಿ ಆ ಸ್ತ್ರೀ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ, ನೀನು ಹೋಗುವಾಗ ಸಾಮರ್ಯದಲ್ಲಿರುವಂತಹ ಪ್ರವಾದಿ ಬಳಿ ಹೋಗು, ಅವನು ನಿನ್ನ ಕುಷ್ಠರೋಗವನ್ನು ನಿವಾರಿಸಿ ಸ್ವಸ್ಥಪಡಿಸುವನು. ಇದು ಆ ಮಾತು. ಆಗ ತಾನೇ ಆ ಪ್ರವಾದಿ ಬಳಿಯಿಂದ ಒಂದು ವ್ಯಕ್ತಿ ಬಂದು, ನೀವು ಯಾಕೆ ಭಯಪಡಬೇಕು, ನನ್ನ ಬಳಿಗೆ ಕಳುಹಿಸಿರಿ ಎಂಬುದಾಗಿ ಅವರು ಹೇಳ್ತಾರೆ. ಆಗ ನಾಮನನ್ನು ನಿಮಗೆ ಗೊತ್ತು, ಕುಷ್ಠರೋಗ ಗುಣ ಆಗಿದ್ದು ನಿಮಗೆ ಗೊತ್ತು. ಅದರಲ್ಲಿ ಕೂಡ ನಾಮನನ್ನು ನೋಡಿ ವಿಧಿಯನ್ನಾದನು, ಆ ಮಗಳ ಮಾತಿಗೆ ಅದನ್ನು ನಂಬಿದನು. ಆದರೆ ಒಂದೇ ಒಂದು ತಪ್ಪು ಮಾಡಿದ, ಕೇಳಲಿಲ್ಲ. ಸರಿಯಾಗಿ ಅವನು ಗಮನಿಸಲಿಲ್ಲ. ಕೇಳ್ದ, ಆದರೆ ಗಮನವಿಟ್ಟು ಕೇಳಲಿಲ್ಲ. ಈ ರೀತಿ ಅರ್ಧಂಬರ್ಧ ಕೇಳಿದ್ರೆ ಬಹಳ ಸಮಸ್ಯೆ. ಒಳ್ಳೆಯದಾಯಿತು, ಆ ಸಮಯದಲ್ಲಿ ದೇವರ ಪ್ರವಾದಿಯ ಬಳಿಯಿಂದ ಬಂದಂತಹ ಒಬ್ಬ ವ್ಯಕ್ತಿ ಅರಮನೆಗೆ ಬಂದು ಈ ರೀತಿ ನಾಮನನ್ನು ಬಂದಿದ್ದನ್ನ ಕೇಳ್ಪಟ್ಟು ಅವನು ಹೇಳಿದಕ್ಕೆ ಒಳ್ಳೆಯದಾಯಿತು. ಯಾಕಂದರೆ ಅವರು ಸಮಾರ್ಯದಲ್ಲಿದ್ದಾರೆ. ಒಂದು ವೇಳೆ ಯಾರು ಅವರಿಗೆ ಹೇಳಲಿಲ್ಲ ಅಂತಿದ್ರೆ ಅವತ್ತು ಪರಿಸ್ಥಿತಿ ಏನಾಗ್ತದೆ ಯೋಚನೆ ಮಾಡಿ ನೋಡಿ.
ಅರಮನೆಯಲ್ಲಿ ಗೊಂದಲ, ಅರಸನ ಬಳಿ ಗೊಂದಲ. ಒಂದು ವೇಳೆ ಅವರು ಗೊಂದಲದಿರುವುದನ್ನು ನೋಡಿ ನಾಮನನ್ನು ಕೋಪದಿಂದ ಹಿಂದಿರುಗಿ ಹೋಗಿರ್ಬೋದು. ಸಿರಿಯ ದೇಶದ ಅರಸ ನಾನು ಬರೆದ ಪತ್ರಕ್ಕೆ ಗೌರವ ಕೊಡಲಿಲ್ಲ ಎಂಬುದಾಗಿ ಪಡೆಗಳನ್ನು ಕೂಡಿಸಿರ್ಬೋದು, ಅಥವಾ ಕಪ್ಪವನ್ನು ಅಧಿಕವಾಗಿ ಕಟ್ಟಿಂತ ಹೇಳಿರ್ಬೋದು, ಅಪರಾಧ ಹಾಕಿರ್ಬೋದು. ಯಾವುದೋ ಒಂದು ಭಯಂಕರತೆ ನಡೆದಿರುತ್ತೆ ಅಲ್ವಾ. ಒಂದೇ ಒಂದು ಮಾತಷ್ಟೇ, ಹೋಗು ಅಂತ ಹೇಳಿದಂತಹ ಸ್ಥಳ, ಅವನು ನಿಂತಹ ಸ್ಥಳ, ಆ ಒಂದೇ ಒಂದು ಪದ ಮಿಸ್ ಆಯಿತು ನೋಡಿ. ಅಲ್ಲಿ ಟೋಟಲ್ ಸಂದೇಶನೇ ಮಾರ್ಪಡ್ತು. ಅದೇ ರೀತಿಯೇ ದೇವರು ಮಾತಾಡುವಾಗ ಅಥವಾ ನಮಗೊಂದು ಕಾರ್ಯವು ಹೇಳಲ್ಪಡಬೇಕಾದರೆ ಕಿವಿಗೊಟ್ಟು ಗಮನವಾಗಿ ಕೇಳಬೇಕು. ಬೇಡದಿರುವ ಕಾರ್ಯವನ್ನ ನಾವು ಕೇಳೋ ಅವಶ್ಯಕತೆ ಇಲ್ಲ. ಒಬ್ಬ ಮನುಷ್ಯನು ಮಾತಾಡ್ತಾನೆ, ಬೇಡದಿರುವ ಮಾತು ಮಾತಾಡ್ತಾನೆ, ಸುಮ್ಮನೆ ಕುಚೋದ್ಯ ಮಾತು ಮಾತಾಡ್ತಾನೆ, ಪರ್ಯಾಸ್ಯ ಮಾತು ಮಾತಾಡ್ತಾನೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೆ. ಇದರ ಕುರಿತು ನಾವು ಕೇಳುವ ಅವಶ್ಯವಿಲ್ಲ. ಆದರೆ ಇವತ್ತು ನಾವು ಅದನ್ನು ಬಹಳ ಗಮನ ಇಟ್ಟು ಕೇಳ್ತಾ ಇದ್ದೀವಿ. ಮುಖ್ಯವಾಗಿರುವ ಕಾರ್ಯವನ್ನು ಬಿಟ್ಬಿಡ್ತಾ ಇದ್ದೀವಿ. ಇದರಿಂದ ನಾವಿತ್ತು ಒಡೆಯಲ್ಪಡ್ತಾ ಇದ್ದೀವಿ. ಇವಾಗ ನೋಡಿ, ಮೋಶೆ ಎಷ್ಟು ದೊಡ್ಡ ವ್ಯಕ್ತಿ. ಪ್ರವಾದಿಗಳೆಲ್ಲರಿಗೂ ಕೂಡ ಒಂದು ಮುನ್ಮಾದರಿಯಾಗಿರುವವರು ಮೋಶೆಯೇ. ಮೋಶೆಯ ಬಳಿ ಮಾತಾಡಿದಷ್ಟು ಕರ್ತನು ಬೇರೆ ಪ್ರವಾದಿಯ ಬಳಿಯಲ್ಲಿ ಮಾತಾಡಿದ್ದಾರಾ ಎನ್ನುವುದು ಸಂದೇಹವೇ. ಮೋಶೆ ದೇವರ ಹೃದಯಕ್ಕೆ ಬಹಳ ಹತ್ತಿರವಾದವನು. ಕರ್ತನು ಅವರ ಬಳಿ ಮರೆಮುಖವಾಗಿ ಅಲ್ಲ, ಮುಖಾಮುಖಿಯಾಗಿ ಮಾತಾಡಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಗ ದೇವರು ಏನ್ ಮಾತಾಡ್ತಾರೆ, ಕರ್ತನ ಮಾತು ಯಾವ ರೀತಿ ಬರುತ್ತದೆ, ಒಂದು ದರ್ಶನ ಯಾವ ರೀತಿ ಬರುತ್ತೆ, ಇವೆಲ್ಲವನ್ನ ಕೇಳುವಂತ ವ್ಯಕ್ತಿಯ ಮೋಶೆ. ಎಷ್ಟು ಆಜ್ಞೆಗಳನ್ನ ಕರ್ತನು ಮಾತಾಡಿರುವಾಗ ಜನಗಳಿಗೆ ಹೇಳುವಂತಹ ಆಜ್ಞೆಗಳನ್ನ ಬರೆದು ತಂದು ಹೇಳಿದ್ರು ಅಂತ ಹೇಳಿದ್ರೆ ಅವರ ಮನಸ್ಸು, ಆ ಮೆಮೊರಿ ಎಷ್ಟಿದ್ದಿರ್ಬೋದು ಯೋಚನೆ ಮಾಡಿ ನೋಡಿ. ಅವರು ಗ್ರಹಿಸಿಕೊಂಡಿದ್ದು ಎಷ್ಟಿರುತ್ತೆ ನೋಡಿ. ಯಾವ ರೀತಿ ಅದನ್ನ ಕರೆಕ್ಟ್ ಆಗಿ ಅದೇ ರೀತಿ ದೇವರು ಮಾತಾಡಿದ್ದನ್ನ ರೀಪ್ರೊಡ್ಯೂಸ್ ಮಾಡಿದ್ರಲ್ಲ. ಇದನ್ನು ಯೋಚನೆ ಮಾಡಿ ನೋಡ್ಬೇಕಾದ್ರೆ ಬಹಳ ಆಶ್ಚರ್ಯಕರವಾಗಿದೆ. ಸ್ವಲ್ಪ ಕೂಡ ಬದಲಾಗದೆ ಅದನ್ನ ಹಾಗೆ ಹೇಳಬೇಕು. ಯಾಕಂದ್ರೆ ದೇವರು ಹೇಳಿದ ಮಾತನ್ನ ಹಿಂದೆ ಮುಂದೆ ಬದಲಾಯಿಸಬಾರದು. ಒಬ್ಬ ಪ್ರವಾದಿ ಹಾಗಾದ್ರೆ ಕರೆಕ್ಟಾಗಿ ತಂದು ಮಾತಾಡಬೇಕು. ಅವೆಲ್ಲವನ್ನ ಮಾತಾಡಿದ ವ್ಯಕ್ತಿಯೇ. ಆದ್ರೆ ನೋಡಿ, ಅವರ ಜೀವನದಲ್ಲಿ ಒಂದು ಚಿಕ್ಕ ಮಿಸ್ಟೇಕ್ ಏನ್ ನಡೀತು ಅಂತ ನೀವು ನೋಡುವುದಾದರೆ, ಮೋಶೆ ಇಸ್ರೇಲ್ ಜನಗಳನ್ನ ನಡೆಸುತ್ತಿರುವಾಗ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಚಾರವೇ ವಿಮೋಚನ ಕಾಂಡ 17ನೇ ಅಧ್ಯಾಯ, ಅದರಲ್ಲಿ 3ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ ಈ ಸಂಭವ ಬರೆಯಲ್ಪಟ್ಟಿದೆ. ನಾನು ಓದುತ್ತೇನೆ, ಗಮನಿಸಿ. ಜನಗಳು ಆ ಸ್ಥಳದಲ್ಲಿ ಬಾಯಾರಿಕೆಯಾಗಿ ಅವರಿಗೆ ದಾಹ ಉಂಟಾಗಿದೆ. ಬಹಳ ಬಾಯಾರಿಕೆ ಆಗಿದೆ ಎಂಬುದಾಗಿ ಅರ್ಥ. ಜನಗಳು ಆ ಸ್ಥಳದಲ್ಲಿ ಬಾಯಾರಿಕೆ ಆದುದರಿಂದ ಅವರು ಮೋಶೆಗೆ ವಿರುದ್ಧವಾಗಿ ಅವರು ಗುಣಗುಟ್ಟಿದವರಾಗಿ, ನೀವು ನಮ್ಮನ್ನು, ನಮ್ಮ ಮಕ್ಕಳನ್ನು, ದನಕುರಿಗಳನ್ನು ನೀರಿಂದ ಬಾಯಾರಿಕೆಯಾಗಿ ಸಾಯುವ ಹಾಗೆ ನಮ್ಮನ್ನು ಯಾಕೆ ಐಗುಪ್ತದಿಂದ ಕರೆತಂದೆ ಎಂಬುದಾಗಿ ಕೇಳಿದರು. ಮೋಶೆ ದೇವರನ್ನು ನೋಡಿ ಕೂಗಿ ಅವರಿಗೆ ಬಹಳ ಗೊಂದಲ. ಕೂಗಾಡ್ತಾ ಇದ್ದಾರೆ, ಕಲ್ಲೆಸುತ್ತಿದ್ದಾನೆ. ಇವರಿಗೆ ದೊಡ್ಡ ಒಂದು ಗೊಂದಲ. ಮೋಶೆ ದೇವರನ್ನು ನೋಡಿ ಕೂಗಿ, ಈ ಜನಗಳಿಗೆ ನಾನು ಏನು ಮಾಡಲಿ, ಇವರು ನನ್ನ ಮೇಲೆ ಉರಿಗೊಳ್ಳುವುದಕ್ಕೆ ಕಲ್ಲುಗಳನ್ನು ತೆಗೆಯುತ್ತಿದ್ದಾರೆ ಎಂದನು. ಆಗ ದೇವರು ಮೋಶೆಗೆ, ನೀನು ಇಸ್ರಾಯೇಲ್ಯರಲ್ಲಿ ಹಿರಿಯರನ್ನು ಕೆಲವರನ್ನ ಕರಕೊಂಡು ಹೋಗಿ, ನೀನು ನದಿಯನ್ನ ಒಡೆದಂತಹ ಕೋಲನ್ನ ಕೈಯಲ್ಲಿ ಹಿಡುಕೊಂಡವನಾಗಿ ಜನಗಳ ಮುಂದೆ ನೀನು ಹಾದು ಹೋಗಬೇಕು. ಅಲ್ಲಿ ಹೋರೇಬಿನಲ್ಲಿ ನಾನು ನಿನಗೆ ನೇರವಾಗಿ ಬಂಡೆಯ ಮೇಲೆ ನಿಲ್ಲುವೆನು. ನೀನು ಆ ಬಂಡೆಯನ್ನು ಒಡಿ, ಆಗ ಜನಗಳು ಕುಡಿಯುವುದಕ್ಕೆ ಅದರಿಂದ ನೀರು ಹೊರಡುವುದು ಎಂದರು. ಆ ರೀತಿಯೇ ಮೋಶೆ ಹಿರಿಯರ ಕಣ್ಗಳ ಮುಂಭಾಗದಲ್ಲಿಯೇ ಮಾಡಿದನು. ಇಸ್ರಾಯೇಲ್ ಜನಗಳು ವಾದ ಮಾಡಿದರಿಂದ ಕರ್ತನು ನಮ್ಮ ನಡುವೆ ಇದ್ದಾರಾ ಇಲ್ಲವಾ ಎಂಬುದಾಗಿ ದೇವರನ್ನ ಪರೀಕ್ಷೆ ಮಾಡಿದರಿಂದ ಅವರು ಆ ಸ್ಥಳಕ್ಕೆ ಮಾರಾ ಎಂಬುದಾಗಿ ಹೆಸರಿಟ್ಟನು. ಹಾಗಾದ್ರೆ ಈ ಸ್ಥಳದಲ್ಲಿ ನೋಡಿ ಒಂದು ಆಲೋಚನೆಯನ್ನ ಕೊಡ್ತಾರೆ. ನೀನು ಕೈಯಲ್ಲಿರುವ ಕೋಲನ್ನು ತೆಗೆದುಕೊಂಡು ಹೋಗಿ ಕೆಲವು ಹಿರಿಯರನ್ನ ಕರೆದೊಯ್ದು, ಒಂದು ಬಂಡೆ ಕಾಣಿಸ್ತಿದೆಯಾ, ಆ ಬಂಡೆ ಬಳಿ ಹೋಗು, ಆ ಬಂಡೆಯ ಮುಂದೆ ನಿಂತು ನಾನು ಆ ಬಂಡೆಗೆ ನೇರವಾಗಿ ನಿಲ್ಲುವೆನು. ಈಗ ನೀನು ಕೋಲನ್ನ ತೆಗೆದು ಆ ಕೋಲಿನಿಂದ ಅದನ್ನ ಒಡಿ, ಆಗ ಆ ಬಂಡೆಯೊಳಗಿಂದ ನೀರು ಹೊರಡುವುದು ಅಂತ ಹೇಳಿದ್ರು. ಎಲ್ಲಾ ಕೋಲಿಟ್ಟು ಹೊಡೆದ್ರೆ ನೀರು ಬರಲ್ಲ. ಕರ್ತನು ಆ ಬಂಡೆ ಮೇಲೆ ನಿಂತರೆ ಮಾತ್ರ ಆ ನೀರು ಬರುತ್ತೆ. ಅದನ್ನು ಯೋಚನೆ ಮಾಡಬೇಕು. ಹಾಗಾದರೆ ವಾಕ್ಯಾನುಸಾರವಾಗಿ ಮಾಡಿದರೆ ಮಾತ್ರ, ಅವರು ಹೇಳಿದಂತೆ ಮಾಡಿದರೆ ಮಾತ್ರ ಕಾರ್ಯ ನಡೆಯುತ್ತೆ. ಅದೇ ರೀತಿ ಬಂತು, ಜನಗಳು ಕೂಡ ಕುಡಿದ್ರು. ಜನಗಳು ವಿವಾದ ಮಾಡಿ ಒಂದು ಕಹಿಯಾದ ಅನುಭವವನ್ನು ಸಂಧಿಸುವುದರಿಂದ ಆ ಸ್ಥಳಕ್ಕೆ ಮಾರಾ ಎಂಬುದಾಗಿ ಹೆಸರಿಟ್ಟರು. ಮಾರಾ ಅಥವಾ ಮೇರಿಬಾ ಎಂಬುದಾಗಿ ಹೆಸರಿಟ್ಟರು. ಮಾರಾ ಅಂದರೆ ನಿಮಗೆ ಗೊತ್ತಲ್ವಾ, ಕಹಿ ಎಂಬುದಾಗಿ ಅರ್ಥ. ಆ ಕಹಿಯಾದಂಥ ಅನುಭವ, ಮೇರಿಬಾದ ನೀರು. ಇದು ರೈಟ್. ಮುಂದಿನ ಬಾರಿ ಇನ್ನೊಂದು ಸಂಭವ ನಡೆಯುತ್ತೆ ನೋಡಿ. ಅರಣ್ಯಕಾಂಡ 20ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಇದೇ ರೀತಿ ಸೇಮ್ ಡಿಟ್ಟೋ ಒಂದು ಸಮಸ್ಯೆ ಇಸ್ರೇಲ್ ಜನಗಳ ಒಳಗೆ ಬರುತ್ತೆ. ಆಗ ಅವರು ಇದೇ ರೀತಿ ಕುಡಿಯುವುದಕ್ಕೆ ನೀರಿಲ್ಲದೆ ಅವರು
ಮೋಶೆಗೆ ವಿರುದ್ಧವಾಗಿ ಅವರು ಗುಣಗುಟ್ಟಿ ಕಲ್ಲುಗಳನ್ನು ತೆಗೆದುಕೊಂಡು ಇನ್ನೂ ಬಹಳ ಸ್ಪೀಡಾಗಿ ಬಹಳ ವಿಗರಸ್ ಆಗಿ ಅವರ ಮೇಲೆ ಊರಿಗೊಂಡವರಾಗಿ ಶಬ್ದ ಮಾಡುವುದಕ್ಕೆ ಮುಂದಾಗ್ತಾರೆ. ತಕ್ಷಣ ಮೋಶೆ ದೇವರ ಬಳಿ ಹೋಗಿ ನಿಲ್ಲುತ್ತಾರೆ. ನೋಡಿ, ಅರಣ್ಯಕಾಂಡ 20ನೇ ಅಧ್ಯಾಯ ಅದರಲ್ಲಿ 8ನೇ ವಾಕ್ಯದಲ್ಲಿ, ನೀನು ಆ ಕೋಲನ್ನು ತೆಗೆದುಕೊಂಡು ನೀನು ನನ್ನ ಸಹೋದರನಾಗಿರುವ ಆರೋನನು ಸಭೆಯವರನ್ನ ಕೂಡಿಸಿಕೊಂಡು ಕೂಡಿ ಬರುವಂತೆ ಮಾಡಿ ಅವರ ಕಣ್ಗಳ ಮುಂಭಾಗದಲ್ಲಿ ಆ ಬಂಡೆಯನ್ನ ನೋಡಿ ಮಾತಾಡಿರಿ. ಆಗ ಅದು ತನ್ನ ಬಳಿ ಇರುವಂತಹ ನೀರನ್ನ ಕೊಡುವುದು. ಈ ರೀತಿ ನೀನು ಅವರಿಗೆ ಬಂಡೆಯೊಳಗಿಂದ ನೀರನ್ನು ಹೊರಡುವಂತೆ ಮಾಡಿ ಸಭೆಯವರಿಗೂ ಅವರ ಮೃಗಗಳಿಗೂ ಕುಡಿಯುವುದಕ್ಕೆ ಕೊಡು ಎಂಬುದಾಗಿ ಹೇಳಿದರು. ಆಗ ಮೋಶೆ ತನಗೆ ಕರ್ತನು ಕೊಟ್ಟಂತ ಆಜ್ಞೆಯಂತೆ ಕರ್ತನ ಸನ್ನಿಧಿಯಿಂದ ಕೋಲನ್ನು ತೆಗೆದುಕೊಂಡನು. ಮೋಶೆಯು ಆರೋನನು ಸಭೆಯವರನ್ನ ಬಂಡೆಯ ಬಳಿ ಕೂಡಿ ಬರುವಂತೆ ಮಾಡಿದರು. ಆಗ ಮೋಶೆ ಅವರನ್ನ ನೋಡಿ, ಇಸ್ರಾಯೇಲರನ್ನ ನೋಡಿ ಹೇಳ್ತಾರೆ, ಬಹಳ ಗಲಾಟೆ ಮಾಡಿದ್ರಲ್ಲ, ಇಷ್ಟೊಂದು ಕಲಹ ಮಾಡಿದ್ರಲ್ಲ, ನನ್ನ ಮಾತನ್ನ ಕೇಳಿರಿ, ನಿಮಗೆ ಈ ಬಂಡೆಯೊಳಗಿಂದ ನೀರನ್ನು ಹೊರಡುವಂತೆ ಮಾಡುವೆನು ಎಂಬುದಾಗಿ ಅವರು ಹೇಳಿ ತನ್ನ ಕೈಯನ್ನು ಚಾಚಿ ಬಂಡೆಯ ಮೇಲೆ 2 ಬಾರಿ ಆ ಬಂಡೆಯನ್ನ ಒಡೆದನು. ತಕ್ಷಣ ನೀರು ಏರಳವಾಗಿ ಹೊರಟಿತು. ಸಭೆಯವರು ಕುಡಿದರು, ಅವರ ಮೃಗಗಳು ಕುಡಿದವು. ಅನಂತರ ಯೆಹೋವನು ಮೋಶೆಗೂ ಆರೋನನಿಗೂ, ಇಸ್ರಾಯೇಲ್ಯರ ಪುತ್ರರ ಮುಂಭಾಗದಲ್ಲಿ ನಾನು ಹೇಳಿದಂತೆ ಮಾಡದೆ ನೀವು ನನ್ನನ್ನು ನಂಬದೆ ಹೋದುದರಿಂದ ಈ ಸಭೆಯವರಿಗೆ ನಾನು ಕೊಟ್ಟಂತಹ ದೇಶದ ಒಳಗೆ ನೀವು ಅವರನ್ನ ಕರೆದೊಯ್ಯಲಾಗುವುದಿಲ್ಲ. ಏನ್ ಮಾಡಿದ್ದೇವೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಬಂಡೆಯ ಬಳಿ ಒಡೆದೆ ನೀರು ಬಂತಲ್ವಾ? ಆದರೆ ಆ ನೀರು ಬಂದರೂ ಕೂಡ ಕರ್ತನು ಹೇಳಿದನು, ನೀನು ನನ್ನ ಮಾತಿಗೆ ವಿಧೇಯನಾಗಲಿಲ್ಲ, ನನ್ನನ್ನು ನಂಬಲಿಲ್ಲ ಎಂದರು. ಅವ್ರಿಗೇನು ಅರ್ಥ ಆಗ್ತಿಲ್ಲ. ಚೆನ್ನಾಗಿ ಓದ್ ನೋಡಿ, ದೇವರು ಈ ಬಾರಿ ಹೇಳಿದ್ದು ಬಂಡೆಯನ್ನು ಒಡೆಯಲು ಹೇಳಲಿಲ್ಲ, ಬಂಡೆಯ ಮುಂದೆ ನಿಂತು ಮಾತಾಡಿ ಎಂಬುದಾಗಿ ಹೇಳಿದರು. ಮಾತಾಡಿದರೆ ಆ ಬಂಡೆ ಕೊಡುವುದು. ಈ ಬಂಡೆ ಏನನ್ನು ಸೂಚಿಸುತ್ತದೆ ಗೊತ್ತಾ? ಈ ಬಂಡೆ ಎನ್ನುವಂಥದ್ದು ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿದೆ. ಮೊದಲ ಬಾರಿ ಕ್ರಿಸ್ತನು ಒಡೆಯಲ್ಪಡಬೇಕು. 2ನೇ ಬಾರಿ ನೀವು ಒಡೆಯಲ್ಪಟ್ಟಂತಹ ಕ್ರಿಸ್ತನ ಬಳಿ ಮಾತಾಡಬೇಕು. ಮತ್ತೆ ನೀವು ಅವರನ್ನು ಒಡಿಬಾರದು. ಅದುವೇ ಸತ್ಯವೇದದಲ್ಲಿ ಒಂದು ವಾಕ್ಯ ಹೇಳುತ್ತದೆ ಅಲ್ವಾ? ಮತ್ತೆ ಪಾಪವನ್ನು ಮಾಡುವವರು ಮತ್ತೆ ಅವರನ್ನ ಶಿಲುಬೆಯಲ್ಲಿ ತಳ್ಳಿ ಒಡೆಯುವವರಾಗಿದ್ದೀರಾ ಎಂಬುದಾಗಿ ಒಂದು ವಾಕ್ಯ ಇದೆ. ಆ ಬಂಡೆ ಕ್ರಿಸ್ತನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಬಂಡೆ ಒಮ್ಮೆ ಮಾತ್ರ ಒಡೆಯಲ್ಪಡಬೇಕು. ಅದು ಒಡೆಯಲ್ಪಟ್ಟಿತು, ಕಲ್ವಾರಿಯಲ್ಲಿ ಶಿಲುಬೆಯಲ್ಲಿ ಒಡೆಯಲ್ಪಟ್ಟಿತು. ಒಡೆಯಲ್ಪಟ್ಟಂತಹ ಆ ಬಂಡೆಯ ಬಳಿಯಲ್ಲಿ ಮತ್ತೆ ಒಡಿಬಾರದು, ಅದು ಪಾಪ. ಏಕೆಂದರೆ ಮತ್ತೆ ನೀವು ಅವರನ್ನ ತಳ್ಳಿ ಶಿಲುಬೆಯಲ್ಲಿ ಜೊಡಿದು ಆ ರೀತಿ ಹೋದವರನ್ನ ಮತ್ತೆ ರೂಪಾಂತರಗಳಿಸುವುದು ಆಗದಿರುವ ಕಾರ್ಯ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ 2ನೇ ಬಾರಿ ಮಾತಾಡಬೇಕೇ ವಿನಃ ಒಡೆಯಬಾರದು. ಅದನ್ನೇ ಅವರು ಗುರುತಾಗಿ ಹೇಳಿದರು. ಮೊದಲ ಬಾರಿ ಒಡೆದಾಯ್ತು, 2ನೇ ಬಾರಿ ಬಂಡೆಯ ಬಳಿಯಲ್ಲಿ ಮಾತಾಡಿರಿ ಅಂತ ಹೇಳಿದರು. ಯಾಕೆಂದರೆ ಅದಕ್ಕೆ ಗುರುತಾಗಿ ಇಡಲ್ಪಟ್ಟಿರುವ ಒಂದು ಕಾರ್ಯ. ಇವರು ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳಲಿಲ್ಲ. ಕಾರಣ ಏನ್ ಗೊತ್ತಾ? ಇವರ ಅನುಭವ ಇದೆ ನೋಡಿ, ಎಕ್ಸ್ಪೀರಿಯನ್ಸ್. ಮೊದಲ ಬಾರಿ ಬಂದರು, ತನ್ನ ಅನುಭವ, ಆ ಅನುಭವ ಇವರ ಮನಸ್ಸನ್ನು ದಾಟಿ ಬಂದಿತ್ತು, ಮಧ್ಯೆ ಬಂತು. ಕೆಲವೊಂದು ಕಾರ್ಯವನ್ನು ಅಭಿಪ್ರಾಯವನ್ನು ಇಟ್ಕೊಂಡು ನನ್ನನ್ನು ನೋಡುವಾಗ ಇವನು ದುಷ್ಟನೋ ಎಂಬುದಾಗಿ ಒಂದು ವೇಳೆ ನೀವು ನೋಡುವುದಾದರೆ ನಾನು ಏನ್ ಹೇಳಿದ್ರು ನಿಮಗದು ತಪ್ಪಾಗಿ ಕಾಣಿಸುತ್ತೆ. ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ನೀವೇ ಒಂದು ಅಭಿಪ್ರಾಯ ಇಟ್ಕೊಂಡ್ರೆ ಅದು ತಪ್ಪಾಗಿ ಅರ್ಥವಾಗುವುದು. ಅದೇ ರೀತಿಗೆ ಇವರು ಒಂದು ಅಭಿಪ್ರಾಯ ಒಳಗೆ ಬಂದಿತ್ತು ಅವರಿಗೆ. ಅದೇ ಬಂಡೆ, ಅದೇ ಸಮಸ್ಯೆ, ಅದೇ ನೀರು, ಅದೇ ಕೋಲನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾ ಇದ್ರಲ್ವಾ? ಸಭೆಯವರನ್ನು ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಮುಂದೆ ಇನ್ನೇನು ಒಡೆಯದೇ ಅಲ್ವಾ? ಹಾಗಾಗಿ ಅವರೇ ಒಂದು ತೀರ್ಮಾನಕ್ಕೆ ಬಂದರು. ಆದರೆ ಇದರ ಒಂದು ಅರ್ಥ ಬೇರೆ. ಬಂಡೆಯಾದದ್ದು ಒಮ್ಮೆ ಒಡೆಯಲ್ಪಡಬೇಕು, ಅನಂತರ ಆ ಬಂಡೆಯ ಬಳಿಯಲ್ಲಿ ಮಾತಾಡಬೇಕು. ಆಗ ಮಾತ್ರ ನಮಗೆ ದಾಹವನ್ನು ಅದು ನೀಗಿಸುವುದು. ಆ ಬಂಡೆ ಕ್ರಿಸ್ತನೆಂಬುದಾಗಿ ಸತ್ಯವೇದ ಹೇಳುತ್ತದೆ. 2ನೇ ಬಾರಿ ಹೊಡೆದ್ರೆ ಬಿದ್ದು ಹೋದ ಎಂಬುದಾಗಿ ಅರ್ಥ. ಪಾಪಿ. ಇಬ್ರಿಯರಿಗೆ ಅದನ್ನ ಹೇಳ್ತಾರಲ್ವ, ಒಬ್ಬನು ಜ್ಞಾನ ಪ್ರಕಾಶವನ್ನು ಹೊಂದಿ ದೇವರಾತ್ಮನನ್ನು ಹೊಂದಿ ಆ ಪರಮ ಶ್ರೇಷ್ಠ ಆಶೀರ್ವಾದವನ್ನು ಹೊಂದಿ ಅದನ್ನು ನಿರಾಕರಿಸುವುದಾದರೆ ಅವರು ಮತ್ತೆ ಕ್ರಿಸ್ತನನ್ನ ಶಿಲುಬೆಗೆ ಒಡೆಯುವುದರಿಂದ ಅವರನ್ನು ರೂಪಾಂತರಗೊಳಿಸುವುದು ಆಗದಿರುವ ಕಾರ್ಯ. ಹಾಗಾದರೆ ಮತ್ತೆ ಶಿಲುಬೆಯಲ್ಲಿ ಜೋಡಿದ್ರೆ ಅಷ್ಟೇ ಮುಗೀತು, ಅವರ ಕರುವಿಕೆ ಹೋಯಿತು. ಅವರನ್ನು ಹೊಸದಾಗಿ ಮಾರ್ಪಡಿಸುವುದು ಕಷ್ಟ. ಅವ್ರು ಹೇಳ್ತಾರೆ ನೋಡಿ, ಯಾಕೆ 40 ವರ್ಷ ನೀನು ತಿರುಗಾಡ್ದೋ ಅದರೊಳಗೆ ಪ್ರವೇಶ ಮಾಡಕ್ಕಾಗಲ್ಲ. ಯಾಕೆಂದ್ರೆ 2ನೇ ಬಾರಿ ಆ ಬಂಡೆಯನ್ನು ಒಡೆದಿದ್ದು ಒಂದು ಚಿಕ್ಕ ಒಂದು ತಪ್ಪು ಮಾಡಿದ್ರು, ಒಂದೇ ಒಂದು ಕಾರ್ಯವೇ. ಆದರೆ ದೇವರು ಮೋಶೆಯನ್ನ ಜನಗಳ ಮಧ್ಯೆ ಬಿಟ್ಕೊಡ್ಲಿಲ್ಲ. ಅವರು ತಪ್ಪೇ ಮಾಡಿದಾಗಲೂ ಕೂಡ, ದೇವರು ಹೇಳಿದ ವಾಕ್ಯವನ್ನು ಮೀರಿ ಮಾಡಿದಾಗಲೂ
ಬಂಡೆ ಹೇರಳವಾಗಿರುವ ನೀರನ್ನು ಅದು ಕೊಟ್ಟಾಗಲೂ ಇವರು ಮಾಡಿದ ತಪ್ಪನ್ನು ದೇವರಿಂದ ತೀರಿಸಲ್ಪಟ್ಟಿತು. ಆದ್ದರಿಂದಲೇ ಹೇಳ್ತಾ ಇದ್ದೀನಿ, ಮನುಷ್ಯನ ಮಾತನ್ನು ನೀವು ಹಾಗೆ ಹೀಗೆ ಇರ್ಬೋದು, ಆದರೆ ದೇವರ ವಾಕ್ಯದಲ್ಲಿ ಅಕ್ಷರ ಸಮೇತವಾಗಿ ಅಕ್ಷರದ ಒಂದು ಪ್ರತಿ ಅರ್ಥವನ್ನು ಕೂಡ ಗ್ರಹಿಸಿಕೊಳ್ಳುವುದನ್ನು ನಾವು ಗಮನವಾಗಿರಬೇಕು. ಕರ್ತನ ವಾಕ್ಯವನ್ನು ಸರಿಯಾಗಿ ಕೇಳಬೇಕು. ಅದುವೇ ದೇವರು ಹೇಳ್ತಾ ಇದ್ದಾರೆ, ಕಿವಿಯುಳ್ಳವನು ಅವನು ಕೇಳುವವನಾಗಿರಲಿ ಎಂಬುದಾಗಿ ಕರ್ತನು ಆಗಾಗ ಹೇಳ್ತಾರೆ. ಕರ್ತನ ಬಳಿಯಿಂದ ಒಳಿತನ್ನು ಪಡೆಯದೆ ಹೋಗುವುದಕ್ಕೆ ಕಾರಣ ಸರಿಯಾಗಿ ದೇವರೊಂದಿಗೆ ಕಿವಿಗೊಡದೆ ಇರುವುದೇ. ನಮಗೆ ಬಂದು ಕೇಳ್ತೀವಿ, ಪ್ರಾರ್ಥನೆಯನ್ನು ಮಾಡ್ತೀವಿ, ನಮಗೆ ಹಲವು ಕಾರ್ಯವನ್ನು ಹೊಂದಿಕೊಳ್ಳಲಾಗದೆ ಹೋಗುವುದಕ್ಕೆ ಕಾರಣವೇನೆಂದು ಕೇಳುವುದಾದರೆ, ನೀವು ದೇವರ ಬಳಿ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನೀನು ನನಗೆ ಕಿವಿಗೊಡದೆ ಹೋದದ್ದೇ ಕಾರಣ. ಹಾಗಾದರೆ ಕಿವಿಗೊಡುವುದು ಅಂದರೆ ಅವರು ಮಾತಾಡಿದ್ರೆ ತಾನೆ. ದೇವರು ದಿನನಿತ್ಯ ನಿಮ್ಮ ಬಳಿ ಮಾತಾಡುವುದಕ್ಕೂ ನಿಮ್ಮ ಬಳಿ ತನ್ನ ಮನ್ನವನ್ನು ಕೊಡುವುದಕ್ಕೂ ಅವರು ಸಿದ್ಧವಾಗಿ ಕಾದಿದ್ದಾರೆ. ಆದ್ದರಿಂದ ಸತ್ಯವೇದವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಪರಿಶುದ್ಧಾತ್ಮನನ್ನು ನಮ್ಮ ಹೃದಯದೊಳಗೆ ಅವರು ಕೊಟ್ಟಿದ್ದಾರೆ. ಪರಿಶುದ್ಧಾತ್ಮನು ಸತ್ಯವೇದ ವಾಕ್ಯವನ್ನ ನಮಗೆ ನೆನಪಿಸುತ್ತಾರೆ. ಪ್ರತಿದಿನವೂ ನಮ್ಮ ಬಳಿ ಮಾತಾಡುವುದಕ್ಕೂ ಕೇಳುವುದಕ್ಕೂ ಆ ವಾಕ್ಯವನ್ನ ದೇವರು ನಮಗೆ ನೆನಪುಪಡಿಸುತ್ತಾರೆ. ನೆನಪುಪಡಿಸುವಾಗ ಆ ಒಂದು ವಾಕ್ಯ ಆಗಾಗ ನಮಗೆ ಪರಿಚಯವಾಗಿರುವ ವಾಕ್ಯವಾಗಿದ್ದರೆ ನಾವು ಆ ವಾಕ್ಯವನ್ನು ಗಮನಿಸದೆ ಸ್ಕಿಪ್ ಮಾಡಿ ಹೋಗುತ್ತೇವೆ. ಕರ್ತನು ತಾನೇ ಹೇಳಿದ್ರು, ಏನ್ ಹೇಳಿದ್ರು? ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ನೀವು ಒಬ್ಬರಿಗೊಬ್ಬರು ಪ್ರೀತಿ ಉಳ್ಳವರಾಗಿರಿ, ಇದ್ರ ಗೊತ್ತಿರುತ್ತಾನೆ ಎಂಬುದಾಗಿ ನಮಗೆ ಮುಂದೆ ಹೋಗ್ತೀವಿ. ನೀವು ಕುಳಿತು ಓದ್ ನೋಡಿ, ನಿಮಗೆ ತಿಳಿದದಕ್ಕಿಂತಲೂ ಬೇರೆ ಒಂದು ಅರ್ಥ, ಬೇರೆ ಒಂದು ಕಾರ್ಯ, ಬೇರೆ ಒಂದು ಆಜ್ಞೆ, ಬೇರೆ ಒಂದು ಆಶೀರ್ವಾದ, ಬೇರೆ ಒಂದು ಪ್ರಮಾಣ, ಇಂಥ ಒಂದು ಕಾರ್ಯಗಳು ಆ ವಾಕ್ಯದ ಮೂಲಕವಾಗಿ ನಮಗೆ ಪ್ರಕಟಿಸಲ್ಪಡುವುದು. ಯಾಕೆಂದರೆ ದೇವರ ವಾಕ್ಯ 7 ಬಾರಿ ಪುಟಕ್ಕೆ ಹಾಕಲ್ಪಟ್ಟಂತಹ ಬೆಳ್ಳಿಯೋಪಾದಿಯಲ್ಲಿ ಚೊಕ್ಕ ಬೆಳ್ಳಿಯಾಗಿದೆ. ಅದನ್ನು ಮನುಷ್ಯನ ಮಾತಿನಂತೆ ನಾವು ಅಂದುಕೊಂಡು ಓದಿದರೆ ಅದರಲ್ಲಿ ನಮಗೆ ಏನೂ ಇಲ್ಲ. ಆ ರೀತಿ ಓದುವುದಕ್ಕೆ ಮುಂದಾಗುವಾಗ ಗಮನಿಸದೆ ಓದುವುದರಿಂದ, ತೀಕ್ಷ್ಣವಾಗಿ ಅದನ್ನ ಧ್ಯಾನ ಮಾಡದಿರುವುದರಿಂದ ನಮ್ಮ ದೇವರು ನಮಗೆ ಇಟ್ಟಿರುವಂತಹ ಹಲವು ಒಳಿತುಗಳನ್ನು, ಆಶೀರ್ವಾದಗಳನ್ನು ಹೊಂದಲಾಗದೆ ಹೋಗುವಂತದ್ದಾಗಿದೆ. ಕೊನೆಯದಾಗಿ ಒಂದೇ ಒಂದು ಕಾರ್ಯವನ್ನು ಹೇಳಿ ನಾನು ಮುಗಿಸುವುದಕ್ಕೆ ಇಷ್ಟಪಡುತ್ತೇನೆ. ನಾವು ಯಾವುದಕ್ಕೆ ಕಿವಿಗೊಡಬೇಕು? ಕಿವಿಗೊಡುವುದು ಎಂದರೆ ಏನಂತ ನಿಮಗೆ ಚೆನ್ನಾಗಿ ಅರ್ಥ ಆಯಿತು. ಗಮನಿಸಿ ಕೇಳುವುದರ ಹೆಸರೇ ಕಿವಿಗೊಡುವುದು. ಕಿವಿಯನ್ನ ಚಾಚಿ ತೀಕ್ಷ್ಣವಾಗಿ ಗಮನಿಸಿ ಕೇಳ್ತೀವಲ್ವಾ, ಅದಕ್ಕೆ ಹೆಸರು ಕಿವಿಗೊಡುವುದು. ಹಾಗಾದರೆ ಕಿವಿಗೊಟ್ಟು ಕೇಳು ಎಂಬುದಾಗಿ ಹೇಳುವುದು ಯಾವುದಕ್ಕೆಲ್ಲ ಕಿವಿಗೊಟ್ಟು ಕೇಳಬೇಕು? ಆ ರೀತಿ ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಕಿವಿಗೊಡದೆ ಹೋಗುವುದರಿಂದಲೇ ಹಲವು ಒಳಿತುಗಳನ್ನ, ಹಲವು ಆಶೀರ್ವಾದಗಳನ್ನ ಹೊಂದಲಾಗದೆ ಹೋಗುತ್ತದೆ ಎಂಬುದಾಗಿ ಕರ್ತನು ನಮಗೆ ನೆನಪಿಸಿದ್ದಾರೆ. ಅದರಲ್ಲಿ ಸತ್ಯವೇದದಲ್ಲಿ ಹೇಳ್ತಾರೆ ನೋಡಿ, ಮತ್ತಾಯನ ಸುವಾರ್ತೆ 13:15 ಹೇಳ್ತಾರೆ, ಈ ಜನಗಳು ಕಣ್ಗಳಿಂದ ಕಾಣದೆ, ಕಿವಿಗಳಿಂದ ಕೇಳದೆಯೂ, ಹೃದಯದಲ್ಲಿ ಅದನ್ನು ಅನುಭವಿಸಿ ಅವರು ಮನ ತಿರುಗದೆಯೂ, ನಾನು ಅವರಿಗೆ ಆರೋಗ್ಯ ಪಡಿಸದೇ ಇರುವ ಹಾಗೆ ಅವರ ಹೃದಯ ಕೊಬ್ಬಿದಂತಾಗಿದೆ. ಕಿವಿಯಿಂದ ಮಂದವಾಗಿ ಕೇಳಿ ತಮ್ಮ ಕಣ್ಣುಗಳನ್ನ ಮುಚ್ಚಿಕೊಂಡರು. ಇರ್ಲಿ ನೋಡಿಕೊಳ್ಳೋಣ ಎಂಬುದಾಗಿ ಹೇಳಿ, ಇದೆಲ್ಲ ಒಂದ್ ಕಡೆ ಇರ್ಲಿ ಎಂಬುದಾಗಿ ಹೇಳಿ ನಿರ್ಲಕ್ಷ್ಯದಿಂದ ನನ್ನ ವಾಕ್ಯವನ್ನ ಅವರು ಕೇಳಿದರು. ಅದುವೇ ನಾನು ಅವರನ್ನ ಗುಣಪಡಿಸಲಾಗಲಿಲ್ಲ, ಆದ್ದರಿಂದ ಅವರನ್ನ ಆಶೀರ್ವಾದ ಮಾಡಕ್ಕಾಗ್ಲಿಲ್ಲ. ಕರ್ತನು ಸ್ಪಷ್ಟವಾಗಿ ಅದನ್ನು ಹೇಳಿದ್ದಾರೆ. ನಾನು ಬಹಳ ವೇಗವಾಗಿ ಹೇಳಿ ಮುಗಿಸ್ತೀನಿ ನೋಡಿ. ಯಾವುದಕ್ಕೆಲ್ಲ ಕಿವಿಗೊಡಬೇಕು? ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಅವರು ನಮಗೆ ವಿಧಿಸುವಂತಹ ಪ್ರತಿ ಆಜ್ಞೆಗಳಿಗೂ ನಾವು ಕಿವಿಗೊಡಬೇಕು. ಪ್ರತಿ ದಿನವೂ ನೀವು ಓದುವಂತಹ ಸತ್ಯವೇದ ಭಾಗ ನಿಶ್ಚಯವಾಗಿ ನೀವು ಮಾಡುವುದಕ್ಕೆ ಒಂದು ಆಜ್ಞೆ, ಕರ್ತನು ನಿಮಗೆ ಅದನ್ನು ಬೆಟ್ಟು ಮಾಡಿ ತೋರಿಸುತ್ತಾರೆ. ಈ ಆಜ್ಞೆ ಈ ರೀತಿ ಮಾಡು, ಈ ರೀತಿ ಮಾಡಬೇಡ ಎಂಬುದಾಗಿ ಒಂದು ಮಾಡಿ ಅಂತ ಹೇಳ್ತಾರೆ, ಅಥವಾ ಮಾಡಬಾರ್ದು ಅಂತ ಹೇಳ್ತಾರೆ. ಏನಾದರೂ ಒಂದು ಆಜ್ಞೆ ಇರುತ್ತೆ. ವಿಮೋಚನ ಕಾಂಡ 15:26 ಗುರುತು ಮಾಡಿಕೊಳ್ಳಿರಿ. ನೀರಿನ ದೇವರಾದ ಕರ್ತನ ಶಬ್ದವನ್ನು ಗಮನವಿಟ್ಟು ಕೇಳಿ, ಅವರ ದೃಷ್ಟಿಯಲ್ಲಿ ಒಳ್ಳೆಯದನ್ನ ಮಾಡಿ, ಅವರ ಆಜ್ಞೆಗಳಿಗೆ ಕಿವಿಗೊಟ್ಟು. ಆಜ್ಞೆಗಳಿಗೆ ಕಿವಿಗೊಡುವುದಾದರೆ, ಅವರ ನಿಯಮಗಳೆಲ್ಲವನ್ನು ಕೈಗೊಳ್ಳುವುದಾದರೆ, ನಾನು ಐಗುಪ್ತರಿಗೆ ಬರಗೊಡಿಸಿದ ಯಾವ ವ್ಯಾಧಿಯನ್ನು ನಿನಗೆ ಬರಗೊಡಿಸುವುದಿಲ್ಲ. ನಾನೇ ನಿನ್ನ ಪರಿಹಾರಕನಾಗಿರುವಂತಹ ದೇವರು ಎಂದು ಹೇಳಿದರು. ಇವಾಗೇನ್ ಮಾಡಬೇಕು? ಅವರ ಆಜ್ಞೆಗಳಿಗೆ ಕಿವಿಗೊಟ್ಟು ಗಮನಿಸಬೇಕು. ಅದನ್ನ ಮಾಡುವ ಹಾಗೆ, ಮಾಡದಿರುವ ಹಾಗೆ ಇವತ್ತು ಕರ್ತನು ಕೊಟ್ಟಂತಹ ಮಾತಲ್ಲಿ ಯಾವ ಆಜ್ಞೆ ಇದೆ ಎನ್ನುವುದನ್ನ ಕೇಳಬೇಕು. ಎರಡನೇದಾಗಿ ನೋಡಿ, ಸತ್ಯವೇದ ವಾಕ್ಯಕ್ಕೆ ಕಿವಿಗೊಡಿರಿ. ಕರ್ತನ ವಾಕ್ಯವನ್ನ ದಿನವೂ ಓದಿ ಆ ವೇದ ವಾಕ್ಯಕ್ಕೆ ನೀವು ಕಿವಿಗೊಡಿರಿ. ಕಿವಿಗೊಡಿರಿ ಅಂದರೆ ಗಮನಿಸಿ ಅದನ್ನ ಕೇಳಿರಿ ಎಂಬುದಾಗಿ ಅರ್ಥ. ಯೆಶಾಯ 1ನೇ ಅಧ್ಯಾಯದ 10ನೇ ವಾಕ್ಯ ಹೇಳುತ್ತದೆ, ಸೊದೋಮಿನ ಅಧಿಪತಿಗಳೇ, ಕರ್ತನ ಮಾತುಗಳನ್ನು ಕೇಳಿರಿ.
ಗೊಮೋರದ ಜನಗಳೇ, ನಮ್ಮ ದೇವರ ವಾಕ್ಯಕ್ಕೆ ಕಿವಿಗೊಡಿರಿ ಎಂದು ಹೇಳಿದರು. ಮೂರನೇ ಕಾರ್ಯ ನೋಡಿ, ಕರ್ತನ ಎಚ್ಚರಿಕೆಯ ಮಾತುಗಳಿಗೆ ಕಿವಿಗೊಡಿರಿ. ಹಲವು ಸಮಯಗಳಲ್ಲಿ ಜನಗಳು ಒಡೆಯಲ್ಪಡುವುದಕ್ಕೆ ಕಾರಣ ಕರ್ತನು ಎಚ್ಚರಿಸಿದರೂ ಅದನ್ನು ಗ್ರಹಿಸದೆ ಓದದ್ದೇ. ಅನಂತರ ಸಮಸ್ಯೆ ಬಂದ್ಮೇಲೆ ಹೇಳಿದ್ರು, ಕರ್ತನು ಅವತ್ತೇ ನನ್ನ ಬಳಿ ಮಾತಾಡಿದರು, ಇವತ್ತೇ ಮಾತಾಡಿದ್ರು, ನೀವು ಅದನ್ನು ಮಾಡಿದ್ರು ಎನ್ನುವುದೇ ಒಂದು ಪ್ರಶ್ನೆ. ಹಾಗಾದರೆ ಕರ್ತನು ಮಾತಾಡುವಂತಹ ವಾಕ್ಯದಲ್ಲಿ ಎಚ್ಚರಿಕೆಯ ವಾಕ್ಯಗಳಿಗೆ ಬಹಳ ಗಮನವಾಗಿ ಕಿವಿಗೊಡಬೇಕು. ಯೆರೆಮೀಯ 6ನೇ ಅಧ್ಯಾಯ 17ನೇ ವಾಕ್ಯ ಹೇಳುವಂತದ್ದಾಗಿದೆ, ನಾನು ನಿಮ್ಮ ಮೇಲೆ ಕಾವಲುಗಾರರನ್ನು ಇಟ್ಟು ತುತ್ತೂರಿಯ ಶಬ್ದಕ್ಕೆ ಕಿವಿಗೊಡಿರಿ ಎಂಬುದಾಗಿ ಹೇಳಿದೆ. ತುತ್ತೂರಿಯ ಶಬ್ದ ಅಂದ್ರೇನು? ಎಚ್ಚರಿಕೆಯ ಶಬ್ದ. ಕಾವಲುಗಾರ ನಿಮ್ಮ ಮೇಲಿಟ್ಟೆ. ಅವರ ಸುತ್ತಲೂ ಬರುವಂತ ಸಮಸ್ಯೆಗಳು, ಎದುರುಗೊಳ್ಳುವಂತಹ ಹೋರಾಟಗಳು ಇವೆಲ್ಲವೂ ಕೂಡ ಗಮನಿಸಿ ತುತ್ತೂರಿಯನ್ನು ಬಾಯಲಿಟ್ಟು ಊದಿದರು. ಆದರೆ ನೀವು ಅವರಿಗೆ ಕಿವಿಗೊಡಲಿಲ್ಲ, ಕೇಳಿಸಿಕೊಳ್ಳಲಿಲ್ಲ ಎಂಬುದಾಗಿ ಇದ್ರಿ. 17 ಹೇಳ್ತಾ ಇದ್ದಾರೆ, ಯೆರೆಮೀಯ 6:17ರಲ್ಲಿ, ನಾನು ನಿಮ್ಮ ಮೇಲೆ ಕಾವಲುಗಾರರನ್ನಿಟ್ಟು ತುತ್ತೂರಿಯ ಶಬ್ದಕ್ಕೆ ಕಿವಿಗೊಡಿರಿ ಎಂಬುದಾಗಿ ಹೇಳಿದೆ. ಅವರಾದರೂ ನಾವು ಕೇಳುವುದಿಲ್ಲ ಎಂಬುದಾಗಿ ಹೇಳಿದರು. ಏನು ಮಾಡುವುದು? ಎಷ್ಟೇ ಹೇಳಿದರು, ಕರ್ತನು ಎಷ್ಟೇ ಪ್ರಕಟಿಸಿದರು, ಕರ್ತನು ಎಷ್ಟೇ ಎಚ್ಚರಿಸಿದರು, ನಾವು ಅದನ್ನು ಗಮನಿಸಿ ಕೇಳುವುದಿಲ್ಲ. ಯಾವಾಗ ಗಮನಿಸ್ತೀವಿ ಅಂತ ನೋಡ್ತೀವಲ್ವಾ? ಒಂದು ಸಮಸ್ಯೆ ಬಂದ ನಂತರ, ಅದು ಬಂದು ಹೋದ ನಂತರ, ಕರ್ತನು ಅವತ್ತು ಇದನ್ನು ಹೇಳಿದ್ರಲ್ಲ, ಇದೇ ಅರ್ಥನಾ, ಅದೇ ಅರ್ಥನ ಎಂಬುದಾಗಿ ಕೂತು ಕೇಳುತ್ತೇವೆ. ಅಷ್ಟರೊಳಗೆ ಕಾರ್ಯ ಕೈಮೀರಿ ಹೋಗುತ್ತದೆ. ಕರ್ತನು ಕಾವಲುಗಾರನಿಡುವುದು, ತುತ್ತೂರಿಯನ್ನು ಅವರ ಕೈಯಲ್ಲಿ ಕೊಟ್ಟಿರುವುದು ನಮ್ಮನ್ನು ಎಚ್ಚರಿಸುವುದಕ್ಕೋಸ್ಕರವಾಗಿ. ಅನಂತರ ನಿಮ್ಮನ್ನು ನಡೆಸುವವರಿಗೆ ನೀವು ಕಿವಿಗೊಡಬೇಕು. ನಮ್ಮನ್ನು ಯಾರು ನಡೆಸ್ತಾರೋ ಅವರಿಗೆ ನಾವು ಕಿವಿಗೊಡಬೇಕು. ಸಭೆಯ ಪಾಲಕ, ಸಭೆಯ ನಾಯಕ, ಸೇವಕರುಗಳು, ನೀವು ಕರ್ತನ ನಿಜವಾದ ಮನುಷ್ಯರು ಎಂಬುದಾಗಿ ಸ್ವೀಕರಿಸಿಕೊಂಡವರು, ಅವರ ಮಾತಿಗೆ ಕಿವಿಗೊಡಬೇಕು. ಹಗ್ಗಾಯನು 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಆಗ ಶಯಲ್ತೀಯೇಲನ ಮಗನಾಗಿರುವ ಜೆರುಬ್ಬಾಬೆಲನು, ಯೋಷದಾಕಿನ ಮಗನಾಗಿರುವ ಯೆಹೋಶುವ ಎನ್ನುವ ಪ್ರಧಾನ ಯಾಜಕನು, ಜನರಲ್ಲಿ ಬಾಕಿ ಉಳಿದಿದ್ದ ಎಲ್ಲರೂ ತನ್ನ ದೇವರಾದ ಯೆಹೋವನ ಶಬ್ದಕ್ಕೂ ತನ್ನ ದೇವರಾದ ಕರ್ತನು ಕಳುಹಿಸಿದಂತ ಹಗ್ಗಾಯನು ಎನ್ನುವ ಪ್ರವಾದಿಯ ಮಾತಿಗೆ ಕಿವಿಗೊಟ್ಟರು. ನೋಡಿದ್ರ? ಕರ್ತನ ಮಾತಿಗೂ ಕರ್ತನ ಸೇವಕನ ಮಾತಿಗೂ ಕಿವಿಗೊಟ್ಟರು. ಅದನ್ನು ಕುಳಿತು ವಿಮರ್ಶೆ ಮಾಡುವಂಥದ್ದು, ಅದನ್ನು ಕುಳಿತು ಗೇಲಿ ಮಾಡುವಂಥದ್ದು ಯಾರಿಗಿನಷ್ಟು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯೆರೆಮೀಯನ ಬಳಿಯಲ್ಲಿ ದೇವರು ಮಾತಾಡಿದ ಕಾರ್ಯಗಳು ಬಹಳ ಕೆಳಮಟ್ಟದಲ್ಲಿ ನೋಡಿದರು. ಕೋಪ ಬಂದಿತ್ತು ಅವರಿಗೆ. ಇವನು ಹೇಳಿದ ಮಾತಿನ ನಿಮಿತ್ತವಾಗಿ ಅವನನ್ನು ಹಿಡಿದು ಸೆರೆಮನೆಗೆ ಹಾಕಿ ಒಂದು ಕೊಚ್ಚೆಯ ಗುಂಡಿಯೊಳಗೆ ದೊಬ್ಬಿ ಅವರು ಬರೆದದ್ದನ್ನು ಅವಮಾನ ಮಾಡಬೇಕೆಂದು ಹೇಳಿ ಕತ್ತಿಯಿಂದ ಅದನ್ನು ಅರಿದು ಹಾಕಿ ಬೆಂಕಿಗೆ ಅದನ್ನು ಹಾಕಿ ಯಾರಿಗ್ ನಷ್ಟ? ಯೋಚನೆ ಮಾಡಿ ನೋಡಿ. ಆಗ ಪ್ರವಾದಿ ಕಣ್ಮುಂದೆ ಜನಗಳು ಸಾಯುತ್ತಾರಲ್ಲ ಎಂಬುದಾಗಿ ನೋಡಿ ಇವರು ಎಷ್ಟೊಂದು ಅವಮಾನ ಪಡಿಸಿದ್ರು ಕೂಡ ಮತ್ತೆ ಮತ್ತೆ ಮಾತಾಡಿದ್ರು. ಅವರ ಮಾತಿಗೆ ಕಿವಿಗೊಡ್ಲಿಲ್ಲ. ದೇಶವೇ ಹಾಳಾಯಿತಲ್ಲ, ಸುಟ್ಟೋಯ್ತಲ್ಲ. ಇದೇ ಸತ್ಯವೇದ ಹೇಳುತ್ತದೆ. ಕರ್ತನು ಮಾತಾಡುತ್ತಾರೆ, ಕರ್ತನು ಸೇವಕರನ್ನು ಇಟ್ಟಿದ್ದಾರೆ ನಿಮ್ಮ ನಡೆಸುವುದಕ್ಕೋಸ್ಕರವಾಗಿ, ನಿಮ್ಮನ್ನ ಪರಾಂಬರಿಸುವುದಕ್ಕೂ. ಬೋಧಕರನ್ನ, ಸಭಾಪಾಲಕರನ್ನು ಇಟ್ಟಿದ್ದರೆ ವಿಧಿಯರಾಗಿರಿ ಅವರಿಗೆ. ಸುಮ್ಮನೆ ಕುಳಿತು ಕಿಂಡಲ್ ಮಾಡ್ತಿರಬೇಡಿ. ಅವರು ಹೇಳುವುದು ದೇವರ ವಾಕ್ಯಕ್ಕೆ ತಕ್ಕದ್ದಾಗಿರುವುದಾದರೆ ವಿಧಿಯರಾಗಿರಿ, ಸಂದೇಹವಿಲ್ಲದಕ್ಕೆ ವಿಧಿಯರಾಗಿರಿ. ಯೋಹಾನನ ಪುಸ್ತಕ 10ನೇ ಅಧ್ಯಾಯ 2-3ನೇ ವಾಕ್ಯಗಳು ಇದನ್ನೇ ಹೇಳುತ್ತದೆ. ಬಾಗಿಲಿನಿಂದ ಒಳಗೆ ಪ್ರವೇಶ ಮಾಡುವವನು ಆ ಕುರಿಗಳಿಗೆ ಪಾಲಕನಾಗಿದ್ದಾನೆ. ಬಾಗಿಲನ್ನು ಕಾಯುವವನು ಅವನಿಗೆ ತೆರೆಯುತ್ತಾನೆ. ಕುರಿಗಳು ಅವನ ಶಬ್ದಕ್ಕೆ ಕಿವಿಗೊಡುತ್ತದೆ. ನೀವು ಮಂದೆಯಲ್ಲಿರುವುದಾದರೆ ನಿಮ್ಮನ್ನು ಮೇಯಿಸುವವನು ಒಳ್ಳೆ ಕುರುಬನಾಗಿದ್ದರೆ ಆ ಕುರುಬನ ಶಬ್ದಕ್ಕೆ ನೀವು ಕಿವಿಗೊಡಬೇಕು ಎಂಬುದಾಗಿ ಕರ್ತನ ಸತ್ಯವೇದ ಬಯಸುತ್ತದೆ. ಇದೇ ರೀತಿ ಕಾರ್ಯವನ್ನೇ 1 ಯೋಹಾನ 4ನೇ ಅಧ್ಯಾಯ 6ನೇ ವಾಕ್ಯವು ನಮಗೆ ಹೇಳುವಂತದ್ದಾಗಿದೆ. ನಾವು ದೇವರಿಂದ ಉಂಟಾದವರು. ಅಪೊಸ್ತಲರು ಹೇಳ್ತಾರೆ ನೋಡಿ, ನಾವು ದೇವರಿಂದ ಉಂಟಾದವರು. ದೇವರನ್ನು ಅರಿತಿರುವವನು ನಮಗೆ ಕಿವಿಗೊಡುತ್ತಾನೆ. ದೇವರಿಂದ ಉಂಟಾಗದಿರುವವನು ನಮಗೆ ಕಿವಿಗೊಡುವುದಿಲ್ಲ. ಇದರಿಂದ ಸತ್ಯದ ಆತ್ಮನು ಏನೆಂದು, ವಂಚಿಸುವ ಆತ್ಮ ಏನು ಎಂಬುದಾಗಿ ಅರಿತಿದ್ದೇವೆ. ಕರ್ತನ ನಮ್ಮನ್ನು ಕರೆದಿದ್ದಾರೆ, ಕರ್ತನ ನಮ್ಮ ಬಳಿ ಮಾತಾಡಿದರು, ಕರ್ತನ ನಮಗೆ ಹೇಳಿದರು. ಆದರೆ ನಾವು ಮಾತಾಡುವುದು ಎಲ್ಲರೂ ಸ್ವೀಕರಿಸಬೇಕು ಎಂಬುದಾಗಿ ಅರ್ಥವಿಲ್ಲ. ಅದರ ಕುರಿತು ನಾವು ಚಿಂತಿಸಲು ಬಾರದು. ಕರ್ತನಿಂದ ಸ್ವೀಕರಿಸಲ್ಪಟ್ಟವನು, ದೇವರನ್ನ ಅರಿತವನಿಗೆ ಆ ಮಾತು ಅರ್ಥವಾಗುತ್ತದೆ. ಅವನು ಸ್ವೀಕರಿಸುವನು, ಮತ್ತೊಬ್ಬನು ಗೇಲಿ ಮಾಡುವನು, ಪರಿಹಾಸ್ಯ ಮಾಡುವನು. ಅದು ನಮ್ಮ ಕೆಲಸವಲ್ಲ.
ಯಾರಿಗೆ ಆ ಮಾತು ಸ್ವಂತವಾದದ್ದೋ ಅವನ ಹೃದಯವನ್ನು ಅದು ತೆರೆಯುವುದು ಎಂಬುದಾಗಿ ಅವರು ಹೇಳಿದ್ದಾರೆ. ಹಾಗಾದ್ರೆ ನಮ್ಮನ್ನು ನಡೆಸುವವರು ಅಪೋಸ್ತಲರು, ನಮಗೆ ಕಾರ್ಯವನ್ನ ಕಲಿಸುವವರು ಬೋಧಕರು, ಸಭಾಪಾಲಕರು, ಪ್ರವಾದಿಗಳು, ಇಂಥವರು ನಿಮ್ಮನ್ನು ನಡೆಸ್ತಾರಲ್ವಾ, ಅವರಿಗೆ ವಿಧೇಯರಾಗಿರಿ. ಆಗ ನಿಮ್ಮ ಆತ್ಮ ಬದುಕುವುದು, ಆರೋಗ್ಯವಾಗಿರುವುದು, ದಾವೀದನ ಕೃಪಾವರಗಳು ನಿಮಗೆ ನಿತ್ಯ ಒಡಂಬಡಿಕೆಯಾಗಿ ಮಾರ್ಪಡುವುದು. ಇದನ್ನೇ ಕರ್ತನು ನಿಮಗೆ ಇವತ್ತು ಹೇಳಲು ಬಯಸುತ್ತಾರೆ. ನೀವು ವಾಕ್ಯವನ್ನು ಓದಿದ್ರು ಸರಿ, ಕರ್ತನ ಬಳಿ ವಾಕ್ಯವನ್ನು ಕೇಳಿದ್ರು ಸರಿ, ನೀವು ಬಹಳ ಕಿವಿಗೊಟ್ಟು ಗಮನಿಸಿ ಅದರಲ್ಲಿ ಏನು ಹೇಳುತ್ತದೆ ಎನ್ನುವುದನ್ನ ತಿಳಿಯುವುದಕ್ಕೆ ಮುಂದಾಗಿರಿ. ಇದನ್ನು ನಿಮಗೆ ಚಿಕ್ಕದಾಗಿ ಹೇಳಬೇಕು ಅಂದರೆ, ದಿನನಿತ್ಯ ನಿಮಗೆ ಒಂದು ಆಹಾರವನ್ನು ದೇವರಿಟ್ಟಿದ್ದಾರೆ. ಇಸ್ರಾಯೇಲರಿಗೆ ದೇವರು ಹೇಳಿದ್ರಲ್ವಾ, ಈ ದಾಸತ್ವದ ಮನೆಯಿಂದ ನೀವು ದಾಟಿ ಹೋಗ್ಬೇಕಾದ್ರೆ ಹೋಗುವ ಮಾರ್ಗದಲ್ಲಿ ನಿಮಗೆ ವಾಗ್ದಾನ ಮಾಡಲ್ಪಟ್ಟ ಕಾನಾನಿಗೆ ಸೇರುವವರೆಗೂ ದಿನನಿತ್ಯ ಬೆಳಗ್ಗೆ ನಿಮಗೆ ದೇವದೂತರ ಮನ್ನವನ್ನು ನಿಮ್ಮ ಬಳಿಗೆ ಮುಂಜಾನೆ ಕೊಡುವೆನು. ಅದನ್ನು ಪ್ರತ್ಯೇಕವಾದ ಸಮಯದಲ್ಲಿ ತೆಗೆದುಕೊಳ್ಳಬೇಕು. ಸಮಯವನ್ನು ದಾಟಿ ಹೋದರೆ ಅದು ಕೆಟ್ಟು ಹೋಗುವುದು. ಅದನ್ನು ತೆಗೆದು ನೀವು ಅಡಿಗೆ ಮಾಡಬೇಕು. ಇವತ್ತು ನಾವು ಕೂಡ ಪರಮ ಕಾನಾನಿನ ಕಡೆಗೆ ನಡೆಯುತ್ತಿದ್ದೇವೆ. ಆ ಕಾನಾನಿಗೆ ಸೇರುವವರೆಗೂ ಕರ್ತನು ದೇವದೂತರ ಮನ್ನವನ್ನು ದಿನನಿತ್ಯ ತಮ್ಮ ಮಕ್ಕಳಿಗೆ ಅವರು ಕೊಡುವವರಾಗಿದ್ದಾರೆ. ಅವತ್ತು ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಅವರು ನಡೆಯುವಂತಹ ಮಾರ್ಗದಲ್ಲಿ ಆ ಮನ್ನಾ ಬಂದು ಬೀಳುತ್ತಿತ್ತು. ಇವತ್ತು ಆ ಮನ್ನಾ ದೇವರ ವಾಕ್ಯವಾಗಿ ದೇವರ ಬಳಿಯಿಂದ ಪರಮ ಕಾನಾನಿಗೆ ನಡೆಯುವಂತಹ ಕರ್ತನ ಪ್ರಯಾಣಿಕರಾಗಿರುವ ನಮಗೆ ಕೊಡಲ್ಪಡುವಂಥದ್ದಾಗಿದೆ. ಹಾಗಾಗಿ ಮುಂಜಾನೆ ವೇಳೆಯಲ್ಲಿ ದೇವರ ಪಾದದಲ್ಲಿ ಕಾದಿರಿ, ಕರ್ತನ ವಾಕ್ಯವನ್ನು ತೆಗೆದು ಓದಿರಿ. ಕರ್ತನ ನಿಮ್ಮ ಬಳಿ ಯಾವ ವಾಕ್ಯವನ್ನು ಮನದಲ್ಲಿ ಹಾಕುತ್ತಾರೋ ಅದುವೇ ಆ ದಿನದಲ್ಲಿ ಉಂಟಾದಂತಹ ನಿಮಗೆ ದೇವರು ಕೊಡುವಂತಹ ಮನ್ನಾ. ಕೆಲವು ಸಮಯ ರಾತ್ರಿ ಮಲಗುವಾಗ ಒಂದು ವಾಕ್ಯ ನಿಮ್ಮ ಹೃದಯದಲ್ಲಿ ಹಾಗೆ ಬರ್ತಾನೆ ಇರುತ್ತೆ. ನಿಮ್ಮ ಮನಸ್ಸನ್ನು ಹಾಗೆ ಪುಷ್ ಮಾಡ್ತಾನೆ ಇರುತ್ತೆ. ತಕ್ಷಣ ಮುಂಜಾನೆ ಎದ್ದು ವಾಕ್ಯವನ್ನ ಓದಿರಿ. ಒಂದು ವೇಳೆ ಆ ರೀತಿ ಇಲ್ಲದಿದ್ದರೆ ಮುಂಜಾನೆ ವೇಳೆಯಲ್ಲಿ ನೀವು ಬೇಗ ಎದ್ದು ಕರ್ತನ ವಾಕ್ಯವನ್ನ ಮೊದಲು ನೋಡುವುದರಲ್ಲಿ ವಾಡಿಕೆಯಾಗಿ ಮಾಡಿಕೊಳ್ಳಿರಿ. ನೀವು ಓದುವಾಗ ಅದರಿಂದ ನಿಮಗೆ ಒಂದು ವಾಕ್ಯವನ್ನ ದೇವರಾತ್ಮನು ಅದನ್ನು ತೆಗೆದು ನಿಮಗೆ ಕಲಿಸುವರು. ಮಾಡಿ ನೋಡಿ, ಆಶ್ಚರ್ಯವಾಗಿರುವುದು. ಸರಿ, ಈಗ ನಾವು ತಲೆಗಳನ್ನು ತಗ್ಗಿಸಿ ಚಿಕ್ಕ ಪ್ರಾರ್ಥನೆ ಮಾಡಲಿದ್ದೇವೆ. ನಾವು ಕೇಳಿದಂತ ವಾಕ್ಯ ನಿಮ್ಮ ಜೀವನದಲ್ಲಿ ಅನುಭವವಾಗಬೇಕು. ಕರ್ತನು ಹೇಳಿದ ವಾಗ್ದಾನ ನೆರವೇರಬೇಕು. ವಾಗ್ದಾನವನ್ನು ಮಾತ್ರ ಗೀಟು ಹಾಕಿ ಓದಿದರೆ ಮಾತ್ರ ಸಾಲಲ್ಲ, ಅದರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದರೆ ಸಾಲಲ್ಲ. ಅದರ ಮೇಲೆ ಹೇಳಲ್ಪಟ್ಟಂತಹ ಆಜ್ಞೆಯನ್ನ ನೀವು ನೆರವೇರಿಸಿದರೆ ಮಾತ್ರ ಆ ವಾಗ್ದಾನ ನಮಗೆ ಸ್ವಂತವಾಗುವುದು. ಬನ್ನಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಎಲ್ಲರೂ ಕಣ್ಗಳನ್ನು ಮುಚ್ಚಿಕೊಳ್ಳಿರಿ. ಮಕ್ಕಳೆಲ್ಲ ಮೊಣಕಾಲೂರಿ ನಿಂತುಕೊಳ್ಳಿರಿ. ದೇವರನ್ನು ನಿಮ್ಮ ಕಣ್ಗಳ ಮುಂಭಾಗದಲ್ಲಿ ತಂದು ನಿಲ್ಲಿಸಿರಿ. ಕರ್ತನು ಇವತ್ತು ನಿಮ್ಮ ಬಳಿಯಲ್ಲಿ ಒಂದು ಮುಖ್ಯವಾದ ಕಾರ್ಯದ ಕುರಿತು ಮಾತಾಡಿದ್ದಾರೆ. ನಿಮ್ಮ ಆತ್ಮ ಬಲಹೊಂದಬೇಕು. ನಿಮ್ಮ ಆತ್ಮ ದೇವರ ಮಾತಿನಿಂದ ಆರೋಗ್ಯ ಮಾಡಲ್ಪಡಬೇಕು. ಕರ್ತನು ನಮಗೋಸ್ಕರವಾಗಿ ಇಟ್ಟಿರುವಂತಹ ದಾವೀದನ ಕೃಪಾವರಗಳೆಲ್ಲವನ್ನು ನಿಮಗೆ ನಿತ್ಯ ಒಡಂಬಡಿಕೆಯಾಗಿ ಮಾರ್ಪಡಬೇಕು. ಅದಕ್ಕೆ ಕರ್ತನು ಒಂದು ಸುಲಭವಾಗಿರುವ ಉಪಾಯವನ್ನು ಹೇಳ್ಕೊಡ್ತಾ ಇದ್ದಾರೆ. ಅವರ ವಾಕ್ಯಕ್ಕೆ ಕಿವಿಗೊಟ್ಟು ಆತನ ಬಳಿಗೆ ಬನ್ನಿರಿ, ಅವರ ಬಳಿ ಕೇಳಿರಿ, ನಾನು ಮಾತಾಡುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಪರಮ ಕಾನೂನಿನ ಕಡೆಗೆ ನೀವು ನಡೆಸಲ್ಪಡುವಂತಹ ಈ ಕಾಲಘಟ್ಟದಲ್ಲಿ ಅನುದಿನವೂ ಕರ್ತನು ನಿಮಗೋಸ್ಕರವಾಗಿ ಸುರಿಯುವುದಕ್ಕಾಗಿ ಒಂದು ದೈವಿಕವಾದ ದೇವದೂತರ ಮನ್ನಾ ಆತನ ವಾಕ್ಯವನ್ನು ನಮಗೆ ಕೃಪೆಯಾಗಿಟ್ಟಿದ್ದಾರೆ. ದೇವರ ಬಳಿ ಕೇಳೋಣವಾ? ದೇವರೇ, ದಿನನಿತ್ಯ ನಾನು ಮುಂಜಾನೆ ಇನ್ನು ಕತ್ತಲಿರುವಾಗ ಎದ್ದು ಪ್ರಾರ್ಥನೆ ಮಾಡಿ ನಿಮ್ಮ ವಾಕ್ಯವನ್ನು ನೋಡುವುದಕ್ಕೂ ನನ್ನ ಹೃದಯವನ್ನು ವಿಶಾಲ ಮಾಡಿರಿ. ನನ್ನ ಅನುದಿನದ ಆಹಾರವನ್ನ ನನಗೆ ಅನುದಿನವೂ ಅನುಗ್ರಹಿಸಿರಿ. ದೇವರೇ, ನನಗೆ ಪ್ರತಿದಿನವೂ ಹೊಸ ಆಹಾರವನ್ನ ಕೊಡಿರಿ. ದೇವರೇ, ಆ ಒಂದು ಆಹಾರ ದೇವದೂತರ ಮನ್ನವಾಗಿರುವಂತಹ ದೇವರಿಂದ ಸೀಳಲ್ಪಟ್ಟಂತಹ ಶರೀರವಾಗಿರುವ ದೇವರ ವಾಕ್ಯವಾಗಿರಬೇಕು ಎಂಬುದಾಗಿ ಕರ್ತನ ಬಳಿ ಮನಪೂರ್ವಕವಾಗಿ ಕೇಳಿರಿ. ಕರ್ತನ ಸೇವಕನಾಗಿರುವ ನಾನು ಈಗ ದೇವರ ಮುಂಭಾಗದಲ್ಲಿ ಮೊಣಕಾಲೂರಿರುವಂತಹ ನಿಮ್ಮೆಲ್ಲರನ್ನು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಲಿದ್ದೇನೆ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯೇ, ನಿಮ್ಮ ವಾಕ್ಯವನ್ನ ನಂಬಿ ಈ ವಾಕ್ಯವನ್ನು ತಮ್ಮ ಹೃದಯಪೂರ್ವಕವಾಗಿ ಸ್ವೀಕರಿಸಿಕೊಂಡು ಇವತ್ತು ಮೊಣಕಾಲೂರಿರುವಂತಹ ಈ ಕುಟುಂಬದ ಪ್ರತಿಯೊಬ್ಬರನ್ನ ನೀವು ಕಣ್ಣಿಟ್ಟು ನೋಡಿರಿ. ಇದರಲ್ಲಿರುವಂತಹ ಮಕ್ಕಳನ್ನ ನೋಡಿ, ಯೌವನಸ್ಥರನ್ನ ನೋಡಿ, ಹಿರಿಯರನ್ನು ನೋಡಿ, ಅವರು ಪ್ರತಿಯೊಬ್ಬರು ನಿಮ್ಮ ದೈವ ಮನ್ನದಿಂದ ಅನುದಿನವೂ ಪೋಷಿಸಲ್ಪಡುವ ಹಾಗೆ ಅವರಿಗೆ ಸ್ಪಷ್ಟವಾದ ಒಂದು ಕಿವಿಗಳನ್ನು ಅನುಗ್ರಹಿಸಿರಿ. ಅವರು ನಿಮ್ಮನ್ನ ನೋಡಿ ಸ್ವಸ್ಥ ಹೊಂದುವ ಹಾಗೆ ಸ್ಪಷ್ಟವಾದ ಒಂದು ಆತ್ಮಿಕ ದೃಷ್ಟಿಯನ್ನ ಕೊಡಿ. ಕರ್ತನ ಹಸ್ತದಲ್ಲಿ ಅವರ ಪ್ರತಿಯೊಬ್ಬರನ್ನ ತಗ್ಗಿಸುತ್ತೇನೆ. ಮುಂಜಾನೆ ಮೊಬ್ಬಿರುವಾಗ ಎದ್ದು
ಇಲ್ಲಿ ಮೊಣಕಾಲು ಇರುವಂತಹ ಪ್ರತಿಯೊಬ್ಬರು ಸತ್ಯವೇದವನ್ನು ತೆರೆದರು. ಕರ್ತನು ಅವರೊಂದಿಗೆ ಮಾತಾಡಿರಿ. ಅನುದಿನದ ಆಹಾರ ಅನುದಿನವೂ ಅವರಿಗೆ ಅನುಗ್ರಹಿಸಲ್ಪಡಬೇಕು. ಅದು ದೇವ ದೂತರು ಸೇವಿಸುವಂತಹ ದೈವ ಮನ್ನವಾಗಿ ಸೀಳಲ್ಪಟ್ಟ ಕರ್ತನ ಶರೀರವಾಗಿರಬೇಕು. ನಾವು ಪರಮ ಕಾನಾನನ್ನು ಬಂದು ಹೊಂದುವವರೆಗೂ ಈ ಒಂದು ಮಳೆ ನಿಲ್ಲಬಾರದು ದೇವರೇ. ಈ ಮನ್ನ ಸುರಿಯುವುದು ನಿಲ್ಲಬಾರದು ದೇವರೇ. ಅದು ನಮ್ಮ ಆತ್ಮವನ್ನ ಪುಷ್ಟಿಯುಳ್ಳದಾಗಿ ಮಾರ್ಪಡಿಸಲಿ. ಅದು ನಮ್ಮ ಮನ ಕಣ್ಗಳನ್ನು ತೆರೆಯಲಿ. ನಮಗೋಸ್ಕರವಾಗಿ ದೇವರು ಕೊಟ್ಟಿರುವಂತಹ ವಾಗ್ದಾನಗಳನ್ನು ನಮಗೆ ಸ್ವತಂತ್ರವಾಗಿ ಮಾರ್ಪಡಿಸಲಿ. ಕರ್ತನ ಹಸ್ತದಲ್ಲಿ ಇವರು ಪ್ರತಿಯೊಬ್ಬೊಬ್ಬರನ್ನ ದೇವರು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ದೈವ ಪ್ರಸನ್ನತೆ ಅವರ ಮೇಲೆ ಇಳಿಯಲಿ. ದೇವರ ಶಕ್ತಿ ಅವರ ಮೇಲೆ ಇಳಿಯಲಿ. ದೇವರ ಅಭಿಷೇಕ ಅವರ ಮೇಲೆ ಇಳಿಯಲಿ. ನಾನು ಮಾತಾಡಿದಂತಹ ಈ ಮಾತುಗಳು ಪ್ರತಿಯೊಂದೊಂದು ಅವರೊಂದಿಗೆ ಇನ್ನೂ ಅಧಿಕವಾಗಿ ಮಾತಾಡಿ ಅವರ ಹೃದಯದ ಕದಗಳನ್ನು ತೆರೆಯಲಿ. ಕರ್ತನ ಆಶೀರ್ವಾದದ ಒಳಿತುಗಳು ಮಳೆಯಂತೆ ಅವರ ಮೇಲೆ ಸುರಿಸಲ್ಪಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಇವರು ಪ್ರತಿಯೊಬ್ಬೊಬ್ಬರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿದ್ದೇನೆ, ನಮ್ಮ ತಂದೆಯೇ. ಆಮೇನ್, ಆಮೇನ್. ಕರ್ತನಾಗಿರುವ ದೇವರು ನಿಮ್ಮೊಂದಿಗೆ ಮಾತಾಡಿದ್ದಾರೆ. ಪ್ರಾರ್ಥನೆ ಮಾಡಿದ್ದೇನೆ. ನಾಳೆ ಮುಂಜಾನೆಯಿಂದ ನೀವು ಕರ್ತನ ಬಳಿ ಒಂದು ಹೊಸ ಆಹಾರಕ್ಕೋಸ್ಕರವಾಗಿ ಕಾದಿರಬೇಕು. ರಾತ್ರಿ ಮಲಗಲು ಹೋಗುವ ಮುನ್ನ ಕರ್ತನ ವಾಕ್ಯವನ್ನು ತೆಗೆದು ಓದಿ ಮಲಗಬೇಕು. ಅದರಲ್ಲಿ ಆ ರಾತ್ರಿ ಬೇಕಾಗಿರುವಂತಹ ಒಂದು ಮನ್ನಾ, ಒಂದು ರಕ್ಷಣೆ ಸಿಗುವುದು. ಮುಂದಿನ ಬಾರಿ ನಾನು ನಿಮ್ಮನ್ನು ಭೇಟಿ ಮಾಡುವವರೆಗೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.